ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಶ್ಚಯವಾಗಿ ಈಗ ಅನೇಕ ಸ್ಥಳಗಳಲ್ಲಿ ಕರ್ತನ ವಾಕ್ಯ ಪ್ರಬಲವಾಗಿ ಬೆಳೀತಾ ಇದೆ, ಹರಡುತ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇವತ್ತು. ಬೇಡಿದ್ದು ದೇವರ ಹತ್ರ, ಬೇಡಿದ್ದು ನನಗೆ ಸಿಗಲಿಲ್ಲ, ಅದು ನನ್ನ ಒಳ್ಳೆಯದಕ್ಕೆ ಎಂದು ಕೊನೆಗೆ ನನಗೆ ತಿಳಿದು ಬಂತು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ದು ನನಗೆ ಸಿಗಲಿಲ್ಲ, ಹೌದು. ಆದರೆ ಆ ದಿನ ನನಗೆ ಬಹಳ ದುಃಖ ಆಯ್ತು. ಯಾಕೆ ಸಿಗಲಿಲ್ಲ ಇದು, ಯಾಕೆ ನನಗೆ ದೊರಕಲಿಲ್ಲ ಅನ್ನತಕ್ಕಂಥ ದುಃಖ ನನ್ನ ಕಾಡ್ತಾ ಇತ್ತು. ಆದ್ರೆ ಕೊನೆಗೆ ಪ್ರೈಸ್ ಲಾರ್ಡ್ ಜೀಸಸ್, ಕೊನೆಗೆ ಅದು ಕೂಡ ಒಳ್ಳೆಯದೇ ಎಂದು ತಿಳಿದು ಬಂತು. ದೇವ್ರ ಮಕ್ಕಳೇ, ಕೆಲವು ಸಾರಿ ನಾವು ಮಾಡಿರುವ ಪ್ರಾರ್ಥನೆಗಳು, ಬೇಡಿಕೆಗಳು ಕೆಲವು ಸಾರಿ ಸಿಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ನಾನು ಪ್ರಾರ್ಥನೆ ಮಾಡಿದೆ ಒಂದು ವಿಷಯದಲ್ಲಿ. ಪ್ರಾರ್ಥನೆ ಮಾಡಿರುವಾಗ ಅದು ನನಗೆ ಸಿಗಲಿಲ್ಲ. ಸಿಗದೇ ಇರುವಾಗ ನನಗೆ ಬಹಳ ದುಃಖವಾಯಿತು. ದಯಮಾಡಿ ಕೇಳಿಸ್ಕೋದ್ರಿ, ಯಾಕಂದ್ರೆ ಎಷ್ಟು ಜನರ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಮದುವೆ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗಿದೆ. ಇವತ್ತು ಅವರಿಗೆ ಶುಭವಾರ್ತೆ. ಪ್ರೈಸ್ ಲಾರ್ಡ್ ಜೀಸಸ್, ಅವರಿಗೆ ಶುಭವಾರ್ತೆ. ಒಂದ್ಸಲ ಅರ್ಥ ಆಗಲ್ಲ ನಮಗೆ, ಏನಂತ ತಿಳ್ಕೊಂಡು ಯಾಕೆ ಇದು ಆಗಲಿಲ್ಲ ಎಂಬುದಾಗಿ. ಆದ್ರೆ ದೇವರ ಚಿತ್ತ, ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡುವುದು ದೇವರ ಚಿತ್ತ ಇದೆ. ಆರೋಗ್ಯದ ವಿಷಯ ದೇವರ ಚಿತ್ತ ಇದೆ, ಅದು ನಮ್ಮ ಹಕ್ಕು, ದೇವರ ಕಡೆ ಇಲ್ಲ. ದೇವರ ಚಿತ್ತ ನಾವು ಸಮೃದ್ಧಿಯಾಗಿರೋದು ಕೂಡ ದೇವರ ಚಿತ್ತವೇ, ಹೌದು. ಅದು ನಮ್ಮ ಸೌಭಾಗ್ಯ ದೇವರ ಕಡೆಯಿಂದ, ಹೌದು. ದೇವರ ಚಿತ್ತ, ಯಾವುದ್ರ ವಿಷಯದಲ್ಲಿ ದೇವರ ಚಿತ್ತ ನಾವು ಬಹಳ ಹೆಸರಾಗಿ ನೋಡ್ಬೇಕಂದ್ರೆ ಒಂದ್ಸಾರಿ ಗೊತ್ತಾಗಲ್ಲಮ್ಮ ಸಿಸ್ಟರ್, ಬ್ರದರ್, ಒಂದ್ಸಾರಿ ಗೊತ್ತಾಗಲ್ಲ ನಮಗೆ. ಏನ್ ಕೊಡು, ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳಲಿಲ್ಲ ಎಂಬುದಾಗಿ. ಒಂದ್ಸಾರಿ ನಾವು ದೇವರಿಗೆ ಏನು ಕೇಳಬೇಕು ಅನ್ನೋದು ಕೂಡ ಗೊತ್ತಿರುವುದಿಲ್ಲ. ಆದ್ರೆ ದೇವರ ಚಿತ್ತ ಅರ್ಥ ಆಯ್ತು ಅಂದ್ರೆ ಸಿಸ್ಟರ್, ನೀವು ಕಟ್ಟುನಿಟ್ಟಾಗಿ ಕೇಳ್ಬೋದು. ದೇವರೇ, ಈ ಆರೋಗ್ಯ ನಿನಗೆ ಕೊಡಬೇಕಾಗಿರೋ ಹಕ್ಕದು. ಆದ್ರೆ ನೀನು ಕೇಳಿದ್ದೆಲ್ಲ ಖಂಡಿತವಾಗಿ ದೇವರು ಕೊಡ್ತಾನೆ, ನಿಶ್ಚಯವಾಗಿ ಕೊಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಮನಪ್ರಭು ಹೇಳ್ತೀರಲ್ವಿಯಾ, ನಿಶ್ಚಯವಾಗಿ ಕೊಡ್ತಾನೆ ಅದನ್ನು. ಶಲೋಮ್ ಶಲೋಮ್ ಶಲೋಮ್, ಹಲ್ಲೆಲೂಯಾ. ನಿಶ್ಚಯವಾಗಿ ಕೊಡ್ತಾನೆ ಅದನ್ನು, ಕೇಳಿದ್ದು ಯಾವತ್ತೂ ತಪ್ಪಿಸುವುದಿಲ್ಲ. ಆದ್ರೆ ಒಂದ್ಸಾರಿ ಸಿಗಲ್ಲ, ಆವಾಗ ನಾವು ಬಹಳ ದುಃಖ ಪಡ್ತೀವಿ. ಆವಾಗ ನಾವು ತಿಳ್ಕೋಬಾರ್ದು, ಯಾವಾಗ ಪ್ರೇಯರ್ ಮಾಡುವಾಗ ದೇವರೇ ನಿನ್ನ ಚಿತ್ತವಿದ್ರೆ ಅಂತ ಪ್ರೇಯರ್ ಮಾಡ್ತೇವೆ. ಬೇಕಂತೇಳಿ ಕೇಳಕ್ ಹೋಗ್ಬೇಡ್ರಿ. ದೇವರ ಚಿತ್ತ ಇಲ್ಲದಿದ್ರೆ ನಿಮ್ಗೆ ಆರೋಗ್ಯ, ದೇವರ ಚಿತ್ತ ಇಲ್ಲ. ಪ್ರತಿಯೊಬ್ಬರಿಗೆ ಆರೋಗ್ಯ ಕೊಡೋದು ದೇವರ ಚಿತ್ತ ಇದೆ. ಬರೋದು 3 ವಿಷಯ ನೆನ್ಪಿಟ್ಕೊಡ್ರಿ. ಈ 3 ವಿಷಯ ನೀವು ಖಂಡಿತವಾಗಿ ಪಡ್ಕೋಬಹುದು. ಅದನ್ನು ಬಿಟ್ಟು ಬೈಬಲ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ವಾಕ್ಯಗಳ, ಧರ್ಮಶಾಸ್ತ್ರದ ಎಲ್ಲಾ ವಲ್ಯಗಳು ನೀವು ಪಡ್ಕೋಬಹುದು. ಪ್ರಾರ್ಥನೆ ಮಾಡೋದು, ಪ್ರಭುವಾ ನೀ ಚಿತ್ತಮೈತೆ ನನ್ನ ಮಾಗಚಿ ಅನೇಚಪಗ ಕಂಡುಬಿಡಿ ದಯచేసి. ಯಾಕಂದ್ರೆ ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾನೆ. ಯಾರು, ಎಲ್ಲಿ ಉತ್ತರ ಕೊಟ್ಟಿದ್ದಾನೆ? ಹಲ್ಲೆಲೂಯಾ. ನಿನ್ನ ಎಲ್ಲ ಹಲ್ಲೆಲೂಯಾ. ಇದ್ರೊಳಗೆ 2 ಸಿಗ್ನಲ್ ಅಂತ ಯಾರು ಗೊತ್ತಿಲ್ಲ. ಮತ್ತೊಂದ್ಸರಿ ಹೇಳ್ತೇನೆ, ಹಲ್ಲೆಲೂಯಾ. ನಿನ್ನ ಚಿತ್ತವಿದ್ರೆ, ಇಲ್ಲ ನಿನಗೆ ಮನಸ್ಸಿದ್ರೆ, ಹಲ್ಲೆಲೂಯಾ. ಬಾಬು ಮೈತ್ಕುರಿ ಅವರೇ, ಹೋಗುವಾಗ ನೀವು ಸಿಗಬೇಕು. ಹಲ್ಲೆಲೂಯಾ. ಯಾರು ಹೇಳಿದ್ರಿ ಮಾತು? ಅದು ಕೂಡ ಡೌಟ್ ಅಲ್ಲ? ಇಲ್ಲ, ಅದು ಕುಷ್ಠರೋಗಿ ಕರೆಕ್ಟ್. ಯಾಕಂದ್ರೆ ರೋಗಿಗಳು ನಿನಗೆ ನೆನಪಿರ್ತಾರೆ, ಯಾಕಂದ್ರೆ ನೀನು ಆಸ್ಪತ್ರೆಯಲ್ಲಿ ಇರ್ತೀನಿ. ಇಲ್ಲ, ಕುಷ್ಠರೋಗಿ ಕರೆಕ್ಟ್ ಇದೆ. ಕೂಡ ಹೇಳಿ ಕುಷ್ಠರೋಗಿ. ನಿನಗೆ ಮನಸ್ಸಿದ್ರೆ ಅವಾಗ ಏಸು ಹೇಳಿದ್ರ, ನೀನು ಕುಷ್ಠರೋಗಿ, ನಿನ್ನ ಪಾಪದಿಂದ ಈ ರೋಗ ಬಂದಿದೆ ಅಂತ ಹೇಳಿದ್ರ ಬ್ರದರ್? ಈ ಪಾಪಂಬುದು వచ్చి అందుకే సత్యనాశనం అవుతుండారు అనో మనోళ్ళు అంటున్నది. ಹೌದಾ? ಅದಕ್ಕೆ ದೇವ್ರು ಮೊತ್ತಿಂಡು ಮಲ್ಲಿ ಏನಿದ್ರಿ, ಅವನ ಪಾಪದಿಂದ ಅವನು ಕುಷ್ಠರೋಗ ಬಂದ್ರೆ ದೇವ್ರನ್ನು ಶಿಕ್ಷಿಸಿದಾನೆ ಅಂತ ಹೇಳ್ತಾರೆ. ರಾಂಗ್ ಇದು. ಎಲ್ಲರೂ ಹೇಳ್ತಿರಲ್ವ, ಎಷ್ಟು ಆಸಕ್ತಿ. ನಮ್ಮ ಸಹೋದರ ಪ್ರೈಸ್ ಲಾರ್ಡ್ ಜೀಸಸ್ ಅಲ್ಲ, ನಮ್ಮ ಸಹೋದರ ಯಾರವರು ಹೊಸದಾಗಿ ಹಳೆ ಸಹೋದರ, ಇವರು ಬಹಳ ವರ್ಷದಿಂದ ಇದ್ದಾರೆ. ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ಆನ್ಲೈನ್ ನಲ್ಲಿ ಸಹೋದರರು, ಈಗ ಆಫ್ಲೈನ್ ನಲ್ಲಿ ಕೂಡ ನಮ್ಮ ಸಹೋದರ ಆಗಿದ್ದಾರೆ. ನಮ್ಮ ಸಹೋದರ ಎಫ್ರಾಯಿಮ್ ಓಬ್ಲೇಸೋರು, ಓಬ್ಲೇಸಾ, ಅಬ್ರಹಾಂ ರಾಜಪುಡಿ. ಹಲ್ಲೆಲೂಯಾ. ರಾಜಪುಡಿ. ಹಲ್ಲೆಲೂಯಾ. ಎಂದಲ್ಲ ಅದು ಬಾಗುಂಟದ
ಹಾಲೆಲೂಯಾ. ಅಬ್ರಾಮ್ ಎಫ್ರಾಯಿಂ ರಾಸ್ಪೋಡಿ ಅಂತಕ್ಕಂಥವ್ರು ಕೂಡ ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಕೈಗಳು ತಡೆದು ದೇವ್ರು ಮುಡ್ತಾನೆ. ಲೈವ್ ಆಗಿ ಸ್ವಾಗತ. ಹಾಲೆಲೂಯಾ. ಆದ್ರೆ ಇವತ್ತು ಇಂಟ್ರೆಸ್ಟಿಂಗ್ ಏನಂದ್ರೆ, ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾವತ್ತು ನನಗೆ ಸ್ವಲ್ಪ ಗೊಂದಲಕ್ಕೇಡಾಗಿರುವಾಗ ಒಂದು ಒಳ್ಳೆ ಸೇವಕನ್ರಿ, ಅವನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದ. ನೀವು ಲಕ್ಷ್ಯಗೊಳ್ಳಿಕ್ಕಾಗಲ್ಲ. ಯಾವ ವಿಷಯದಲ್ಲಿ? ಆರೋಗ್ಯ ವಿಷಯದಲ್ಲಿ ಆತನ ಚಿತ್ತ ಇದೆ. ಹಲೋ, ಅರ್ಥ ಆಗ್ತಾ ಇದೆ? ಸಮೃದ್ಧಿ, ನಿನ್ನನ್ನು ದರಿದ್ರದಲ್ಲಿ ಇಡೋದು ದೇವ್ರ ಚಿತ್ತ ಇಲ್ಲ. ಎಷ್ಟು ಜನ ಗೊತ್ತಾಯ್ತದು? ನೀನು ದರಿದ್ರದಲ್ಲಿ ದೇವ್ರ ಚಿತ್ತ ಇಲ್ಲ. ಎಷ್ಟು ಜನ ಗೊತ್ತಾಯ್ತು? ನೇಮ ಡಬ್ಬನ ಆಶಿಸಕೂಡದು. ಹಲೋ, ಧನವಂತನಾಗೋದು ಪಾಪ ಅಲ್ಲ. ಧನವಂತನಾಗೋದು ಆಲೋಚಿಸೋದು ಪಾಪ ಅಲ್ಲ. ಧನವಂತನು ಕಳ್ಳತನದಿಂದ, ಮೋಸದಿಂದ, ಅಕ್ರಮದಿಂದ, ಮೋಸದಿಂದ, ದೊರಡೆಯಿಂದ ಮಾಡೋದು ತಪ್ಪು. ಇದು ಅರ್ಥ ಆಯ್ತು ಸಿಸ್ಟರ್? ಅದಕ್ಕಾಗಿ ನಿನ್ನ ಕೈ ಕೆಲಸಗಳು ನಾನು ಆಶೀರ್ವದಿಸ್ತೀನಿ ಅಂದ್ರೆ ಅದ್ರ ನೀನು ಏನ್ ಕೆಲಸ ಮಾಡ್ತೇವಲ್ಲ ನಾನು ಆಶೀರ್ವದಿಸ್ತೇನೆ. ನಿನಗೆ ಸಮೃದ್ಧಿ ಇರ್ತದೆ, ನೀನು ಏನು ಕೊಡ್ತಿರೋದು. ಅದಕ್ಕಾಗಿ ಎಷ್ಟು ಹೇಳಿದ್ರೆ, ಒಬ್ಬ ಬಡವನ್ ನಿನ್ನ ಹತ್ರ ಬಂದ್ರೆ ಅವನಿಗೆ ಏನ್ ಮಾಡಿ ಆಶ್ರಯ ಕೊಡ್ಬೇಕಾದ್ರೆ ನಿನ್ನ ಹತ್ರ ಏನಿರ್ಬೇಕು? ಇಲ್ಲ ಜೋಪಡಿ ಇದ್ರೆ ಬರ್ತದ? ಇಲ್ಲ, ನಾವು ಜೋಪಡಿಯಲ್ಲಿದ್ದು ಪರಲೋಕಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ನೋ 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 ನೀನ್ ಧನವಂತನಾಗಿರ್ಬೇಕು. ನಿನ್ನ ಹತ್ರ ಎಷ್ಟೋ ಬಿಲ್ಡಿಂಗ್ಗಳು ಇರ್ಬೇಕು. ಆ ಪಾಪ ಅಲ್ಲಿ ಎಷ್ಟು ಗೊಪ್ಪ ಅಂತ ಹೇಳ್ಬೇಕು. ಆಶ್ರಮ ಇರ್ಬೇಕು ನಿನ್ನ ಹತ್ರ. ಒಬ್ಬನು ಊಟ ಇಲ್ಲದೆ ಬಂದ್ರೆ ನೀನು ಏನ್ ಕೊಡ್ಬೇಕು ಅವನಿಗೆ? ಇಲ್ಲ, ನೀನೇ ಭಿಕ್ಷಕನಾಗಿದ್ರೆ? ಇಲ್ಲ, ಲಾಜರನು ಭಿಕ್ಷಕನಿದ್ದಂಗೆ ನಾವು ಕೂಡ ಭಿಕ್ಷಕನಾಗಿ ಕಷ್ಟಪಟ್ಟು ಸತ್ತೋದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರೆ. ನೋಡ್ರಿ, ವಾಕ್ಯ ಎಲ್ಲ ಕಾಂಟ್ರಡಿಕ್ಷನ್ ಆಗಲ್ಲ. ಅದಕ್ಕಾಗಿ ಬೈಬಲ್ ಟ್ರೈನಿಂಗ್ ಇಲ್ಲದ ಬುದ್ಧಿವಂತರನ್ನು ಫಾಲೋ ಮಾಡಕ್ ಹೋಗ್ಬೇಡ್ರಿ. ಬೈಬಲ್ ಟ್ರೈನಿಂಗ್ ಇಲ್ಲದ ಮತ್ತು ದೇವರ ಸತ್ಯವನ್ನು ಉಪದೇಶ ಮಾಡತಕ್ಕಂಥ ವಿಷಯದಲ್ಲಿ ಜಾಗರೂಕರಾಗಿರ್ತಾರೆ. ಐ ಬಿಲೀವ್ ದಟ್ ಇವರು ಸತ್ಯವನ್ನು ಡೈಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆಫ್ಲೈನ್ ಅಲ್ಲಿ ಇದ್ದವರು, ಆನ್ಲೈನ್ ಅಲ್ಲಿ ಇದ್ದವರು ಅಥವಾ ಆಫ್ಲೈನ್ ಬಂದಿದ್ದಾರೆ. ಹಲ್ಲೆಲೂಯಾ. ಪ್ರತಿ ವಾರ ಒಂದು ಹೊಸ ಕುಟುಂಬ ಈ ಸಭೆಯಲ್ಲಿ ಪಾದ ಇಡ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ, ಯಾಕಂದ್ರೆ ನೀನೊಕ್ಕ ನೆಂಟೆ ಬಾಗೊಂಡದು ಅಂದರೆ ನಾಲಿದಿ. ಅದಕ್ಕೆ ನೋಡಿ, ಇಲ್ಲಿ ಕೂತ್ಕೊಳ್ಳಿ, ಎಲ್ಲರೂ ಶೇರ್ ಮಾಡ್ತೀನಿ. ಮತ್ತು ನೀವು ಬರ್ಲಿಲ್ಲದ್ರು ಕೂಡ ಎಷ್ಟು ಶ್ರದ್ಧೆಯಿಂದ ಈ ಲೈವ್ ಪ್ರೋಗ್ರಾಮ್ ನೋಡ್ತೀರಿ. ಎಲ್ಲರೂ ನೋಡ್ತೀರಿ, ಅದ್ರ ಮೆಸೇಜ್ ಹಾಕ್ತೀರಿ. ಮತ್ತು ಅಯ್ಯೋ ಶಾಲೋಮ್ ಅಂತಾನೆ. ಹಲ್ಲೆಲೂಯಾ. ಅಷ್ಟು ಸಂತೋಷ. దగ్గర పడంతలేదు, దూరం ఉన్నప్పుడు వచ్చారైంది. పర్లేదు, సంతోషం. దూరం ఉన్నప్పుడైనా అయింది కదా, అది ಬಹಳ ಸಂತೋಷ. ಈಗ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ, ಕೇಳಿಸ್ಕೊರಿ. ಒಬ್ಬ ಸೇವಕನು, ಒಬ್ಬ ದೇವರ ಕ್ರಿಸ್ತ ನಂಬಿರ್ತಕ್ಕಂಥವನು, ಬಹಳ ಆಳವಾಗಿ ದೇವರ ಸೇವೆ ಮಾಡಿರ್ತಕ್ಕಂಥ. ಆತನ ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡ್ತಾನೆ, ಎಲ್ಲ ಕೊಡ್ತಾನೆ ಇದ್ದಾನೆ, ಕೊಡುದಾಗ ಬಿಡುದಿಲ್ಲ. ಯಾಕಂದ್ರೆ ಆತನ ಗೊತ್ತಿದೆ ದೇವ್ರ ಚಿತ್ತ ಏನಿದೆ. ಆ ಚಿತ್ತಾನುಸಾರವಾಗಿ ನಮ್ಮ ದೇಶದಲ್ಲಿ ಆರೋಗ್ಯ ಬೇಕು ದೇವ್ರೆ. ದೇಶವಂತ ಆರೋಗ್ಯ ಬಂದಿರೋದು ದೇವ್ರ ಚಿತ್ತಮಾದಿ. ಹೌದಾ? ಹೌದು. ನಿನ್ನನ್ನು ನೀನು ತಗ್ಗಿಸ್ಕೊಂಡ್ರೆ, ವಿಶ್ವಾಸಿಗಳನ್ನ ನಾವು ಬ್ರದರ್, ದೇಶದಲ್ಲಿದ್ದವರೆಲ್ಲ ಅಲ್ಪಸಂಖ್ಯಾತರಾದ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಮಾರ್ಪಾಟ ಹೊಂದಿದ್ರೆ, ನೀನು ಅದನ್ನ ಪ್ರಾರ್ಥನೆ ಮಾಡಿದ್ರೆ ನಿನ್ನ ದೇಶದಲ್ಲಿ ಆರೋಗ್ಯ ಮಾಡ್ತೇನೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಾದ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ದೇಶದಲ್ಲಿ ಆರೋಗ್ಯ ಬರ್ತಾ ಇದೆ ಬ್ರದರ್. ಈಗ ಎಲ್ಲ ಕಳಪೆ ಹೋಗ್ತಾ ಇದೆಯಲ್ಲ, ನ್ಯೂಸ್ ಎಲ್ಲ ಕೇಳ್ತಾ ಇದ್ರಲ್ಲ, ಎಲ್ಲ ದುಷ್ಟಶಕ್ತಿಗಳು ನಿರ್ಮೂಲ ಆಗ್ತಾ ಇದೆಯಲ್ಲ, ಹೌದೇನಿಲ್ಲ? ಇನ್ನೇನಿಲ್ಲ, ದುಷ್ಟ ಶಕ್ತಿಗಳು ಬೇರೆ ಸಮೇತ ಕಿತ್ಕೊಂಡು ಹೋಗ್ತದೆ. ಇವತ್ತು ನೋಡುವ ಶತ್ರುವನ್ನು ಇನ್ನು ಮುಂದೆ ಎಂದಿಗೂ ನೀವು ನೋಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರತಿದಿನ ನೆನ್ಪಿಟ್ಕೊಳ್ರಿ, ಮೋಸೆ ಬೆಂಕಿ, ಮುಂದೆ ಸಮುದ್ರ ಇದೆ, ಹಿಂದೆ ಏನಿದೆ? ಶತ್ರು ಸಮೂಹ ಬರ್ತಾ ಇದೆ. ಇವರೆಲ್ಲ ಗಡಗಡ ಹಡಬಡ ಮಾಡ್ತಾ ಇದ್ರೆ, ಅಯ್ಯೋ ಏನ್ ಮಾಡ್ಬೇಕು? ಮೋಸೆ ಗೊತ್ತಿದಿಲ್ಲ, ನೀನು ಎಂಬಡಿಂಜಿನ ಹಾಲು ಮಿಂಚಿ ಮಾಗ ಸಾವೇ ಎಂಬಡ ಬಂದದಿ. ಏನೋ ಗುಣಗುಟ್ಟದು, ನಿನ್ನ ಜೇಸ್ಕೊಂಡು ಹಾಲು ಮಿಂಚಿ నాకు ಸುಖಂಬ್ಲಿ ಅದು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಹೌದಾಗದ? ಹಾಗೆ ಮೋಸೆಗೆ, ಅಪ್ಪ ನಿನ್ನನ್ನು ಹಿಂಬಾಲಿಸಿದಾಗಿಂದ ನಮಗೇನಿಲ್ಲ, ಸುಖ ಇಲ್ಲ, ನಮ್ಮನ್ನು ಕೊಲ್ಲಿಕ್ ತಂದಿದೆ ಅಂತ ಹೇಳಿದ್ರೆ, ಹ್ಯಾಂಗ್ ಆನ್ ಗೈಸ್ ಅಂತ ಹೇಳಿದ್ರೆ, ಆಗೋ ಏಮನ್ನೋಡು ಇಂಗ್ಲಿಷ್ ಅಲ್ಲಿ, ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸಿ ದ ಸಾಲ್ವೇಷನ್ ಆಫ್ ದ ಗಾಡ್. ಯಾರು ಹೇಳಿದ್ರಿ ಮಾತು? ಚೆನ್ನಪ್ಪ ಅಚ್ಚಪಡಿ. ಅಲ್ಲೆಲ್ಲ ಕರೆಕ್ಟ್ ಪಡಿ. ದೇವ್ರ ಮೋಸೆಗಲ್ಲ, ಮೋಸೆ ಇಸ್ರಾಯೇಲ್ ಹೇಳ್ತಾ ಇದ್ದಾನೆ, ಹೇ ಗೈಸ್, ಇಸ್ರಾಯೇಲರೇ, ಇವತ್ತು ನೋಡು, ನಿಂತು ನೋಡು, ಹಡಾವಡಿ ಮಾಡಬೇಡ, ಗಡಬಡಿ ಮಾಡ್ಕೊಳ್ಬೇಡ, చాలా గడబడ ఆయనకు. హల్లెలూయా. చాలా గడబడ ఆయనకు. అస్సలు ఉండడు. ఎంత గడబడి కూడా పోతుంటా సార్.
ఎక్కడ ఫాస్ట్ ఉండాలి అక్కడ ఫాస్ట్ ఉంటా, ఎక్కడ స్టాప్ అయినంటే అక్కడ ఏందో ఉంటుందని. ಹಲ್ಲೆಲೂಯಾ. ಯಾಕಂದ್ರೆ ಈ 53 ವರ್ಷ ಆಯ್ತು, ಇನ್ನೂ ಸುರು ಆದ್ರೇನ 100 ವರ್ಷ ಆದ್ರೂ ನಾನು ಕೆಲಸ ಆಗುದಿಲ್ಲ. ಮತ್ತೆ ದೇವ್ರು ಕೊಟ್ಟಿದ್ದ ಕೆಲಸ. ಹಲ್ಲೆಲೂಯಾ. ಅಲ್ಲಿ ಏನ್ ಹೇಳ್ತಾನೆ, ರಕ್ಷಣೆ ಅಂಟೆ ಸಚ್ಚಿನ ತರದ ಸ್ವರ್ಗಾನಿಗೆ ಬೈಯದಿ ಅಂತ ಹೇಳ್ತಾರೆ. ಹೌದಾ? ಇಲ್ಲಿ ಮೋಶೆ ಏನಂತಿದ್ದಾನೆ, ನಿಂತು ನೋಡು ನನ್ನ ಯೆಹೋವನ ರಕ್ಷಣೆಯನ್ನಂತ ಹೇಳಿದ. ರಕ್ಷಣೆ ಅಂದ್ರೆ ಏನ್ರಿ? ದುಷ್ಟ ಶಕ್ತಿಗಳಿಂದ, ದುಷ್ಟ ಪ್ರಭುತ್ವಗಳಿಂದ ನಿಂತು ನೋಡು ನನ್ನ ಯೆಹೋವನ ರಕ್ಷಣೆ ಅಂತ ಹೇಳಿದ. ಅವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಯಾರು ಮಾಡ್ತಾ ಇದ್ರೆ? ಮೋಸಸ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರ. ದೇವರು ಪ್ರಭುವಾ ತಂಡ್ರಿ ಪ್ರಾರ್ಥನೆ. ಹೇ ವೈ ಆರ್ ಯು ಕಾಲಿಂಗ್ ಮೀ ಅಂತ ಹೇಳ್ತಾನೆ. ಬೈಬಲ್ ಓದಿ ನೋಡ್ರಿ ಚೆನ್ನಾಗಿ. ನೋಡಿ, ఎప్పుడు చూసినా నా కాడికి వచ్చావే, నీ చేతిలో కట్టేది కదండి, అది యూజ్ చేయటంలే. ప్రభువా తండ్రి స్తోత్రం ప్రభువా. ఇది ఏనిది? థ్యాంక్ యూ జీసస్. హల్లెలూయా ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಹೌದು, ಪ್ರಭುವ ತಂದೆ. ಹೌದು, ಪ್ರಭುವ ತಂದೆ. ಇದೇನಿದೆ ಕೈಲಿ? ಬೈಬಲ್ ಇದೆ. ನಿನ್ನ ಕೋಲನ್ನು ಉಪಯೋಗ. ಅವರಿಗೆ ದೇವ್ರು ಹೇಳ್ತಾರೆ, ಹಲೋ, ಕೋಲಲ್ಲಿ ಕೈಯಲ್ಲಿ ಕೋಲ್ ಇದೆಯಲ್ಲ, ಎಸ್ ಸರ್ ಇದೆ, ಅದು ನೀ ಎಲ್ಲಿ ಹೊಡಿ? ನೀರಿನಲ್ಲಿ ಹೊಡಿ. ಅಂದ್ರೆ ಅರ್ಥ ಏನು? ನಾನು ಆಲ್ರೆಡಿ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ನೀವು ಮತ್ತೆ ಹೇಳ್ತೀರಿ ಪ್ರಭುವಾ ಪ್ರಭುವಾ ಪ್ರಭು ಅಂಟು. ಪ್ರೈಸ್ ಲಾರ್ಡ್ ಜೀಸಸ್. ಅಂದ್ರೆ ಅರ್ಥ ಏನು? ನಿನಗೆ ಪರಲೋಕ ರಾಜ್ಯದ ಬೀಗದ ಕೈಗಳು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನೀನು ಭೂಮಿಯಲ್ಲಿ ಲಾಕ್ ಮಾಡಿದ್ರೆ, ಅಂದ್ರೆ ಭೂಲೋಕ ಮೇಲೆ ಬಂಧಿಸ್ತೆ ಅನ್ನೋದು కదా మాకు తెలియదాని అర్థం సరిగా. మాకు ఆ పద ನಮಗೆ ಅದು ಗೊತ್ತಿಲ್ಲ. ಭೂಲೋಕದಲ್ಲಿ ನೀವು ಬಂಧಿಸುದು ಪರಲೋಕದಲ್ಲಿ ಬಂಧಿಸಲ್ಪಡ್ತದೆ. ಭೂಲೋಕದಲ್ಲಿ ಲಾಕ್ ಮಾಡಿದ್ರೆ ಪರಲೋಕದಲ್ಲಿ ಲಾಕ್ ಆಗ್ತದೆ. ಅಂದ್ರೆ ಅರ್ಥ ಏನು? ಚಾವಿ ಯಾರು ಕೇಳಿ ಕೊಟ್ಟಿದ್ದಾನ್ರಿ? ಮತ್ ನಾವ್ ಯಾರು ಕೇಳ್ತಾ ಇದೇವೆ? ಹಲೋ, ಚಾವಿ ತೆಗಿಬಾರ. ನಿಮ್ಮ ಯಜಮಾನರು ಚಾವಿ ನಿಮ್ ಕಡೆ ಕೊಟ್ಟೆ ಇರ್ತಾರೆ, ನಿನ್ನ ಕಿಸೆಯಲ್ಲಿ ಇರ್ತದೆ. ದೇವರೇ ಚಾವಿ ತೆಗಿಬಾ ನನ್ನ ಮನಿದು ಅಂತ ಹೇಳಿ ಹೆಂಗಿರ್ತದೆ? ನಿನ್ನ ಕಿಸೆಯಲ್ಲಿ ಐತಪ್ಪ. ನನ್ನ ಕಿಸೆಯಲ್ಲಿ ಇದ, ಎಲ್ಲಿದೆ ಅದು? ಹುಡುಕ್ತಾನೆ ಇದ್ದೇವೆ ನಾವು. ದೇವರ ಚಿತ್ತವಾದ್ರೆ ಈ ಚಾವಿ ಖುಲ್ಲ ಆಗಲಿ ಅಂದ್ರೆ ಆಗ್ತದ? బాబు నీ చేతిలో చావి ఇచ్చిన బాబు, ఏంది నీ చెంబరిది చావి ఓపెన్ చేసుకో. లేదు నువ్వే రావాలా ప్రభు, నువ్వు రావాలయ్యా, నువ్వు రావాలయ్యా అంటే ఒరే ఇచ్చి నేను పోయినాయి అంటున్నా ఆయన. అవుನಾ? ನಾನು ಕೊಟ್ಟು ನಿನಗೆ ಪರಲೋಕ ಹೋಗಿದ್ದೀನಿ, ನಿನ್ನ ಕೈಯಲ್ಲಿ ಚಾವಿ ಕೈ ಯಾಕೆ ಕೊಟ್ಟಿದ್ದೇನೆ ಎಲ್ಲ ಹೇಳ್ತೀರಲ್ವ? ಎಷ್ಟರಿಗೆ ಅರ್ಥ ಆಗ್ತದೆ? ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬಹಳ ಜನರಿಗೆ ಸ್ವಲ್ಪ ಪಕ್ಕದಲ್ಲಿ ಇಡ್ತೀರಾ ದಯಮಾಡಿ ನೋಡ್ರಿ. ಏನಾರ ವಾಹನಗಳು ಇದರಲ್ಲಿದ್ರೆ, ಪ್ರೈಸ್ ಲಾರ್ಡ್ ಜೀಸಸ್. ಪಾಪ ತುಂಬಾ ಜನ ನಿಂತಿದ್ದಾರೆ, ಎಲ್ಲಾ ಜನ. ವೆರಿ ಗುಡ್. ಕಾರುಗಳು, ಹಲ್ಲೆಲೂಯಾ, ಕಾರುಗಳು, ಬೈಕ್ಗಳೆಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇನ್. ಅಂದ್ರೆ ಲಾಕ್ ಯಾರು ಓಪನ್ ಮಾಡ್ಬೇಕ್ರಿ? ಅದಕ್ಕೆ ಹೇಳ್ತಾರೆ, ಐ ಹ್ಯಾವ್ ಗಿವನ್ ಯು ದ, ಹೋಗ ನಿನ್ ಕೈಲಿ ಇದಿಲ್ಲ ಕೋಲ್, ಅದು ತಗೊಂಡು ಹೋಗಿ ಅದು ಎದ್ರ ಮೇಲೆ ಹೊಡಿ? ನೀರಿನ ಮೇಲೆ ಹೊಡಿ ಸಾಕು. ಇಲ್ಲಿ ನೋಡಿ, ಬಹಳ ದೇವರು ಪ್ರಾರ್ಥಂತೋನೆ ಅಂತ ಬಂದೈತಿದೆ. ಹಲೋ, ನಾವು ಬಳಸೋದು ಪ್ರಾರ್ಥನೆಯಿಂದ ಎಲ್ಲಾ ಕೆಲಸ ಆಗ್ತದೆ. ಪ್ರಾರ್ಥನೆ ಶಕ್ತಿ ಇದೆ ಅಂತ ಹೇಳ್ತೀವಿ. ಹೌದು, ಪ್ರಾರ್ಥನೆಯಲ್ಲಿ ಹೌದು. ಮೊದಲು ವಾಕ್ಯದಲ್ಲಿದೆ ಶಕ್ತಿ. ಆದಿಯಲ್ಲಿ ಏನಿತ್ರಿ? ಆದಿಯಲ್ಲಿ ಡಾಲರ್ ಇತ್ತು. ಹೌದಾ? ಆದಿಯಲ್ಲಿ ಏನಿತ್ರಿ? ಅತ್ತೆ ಮಾವಗಳಿದ್ರು. ಆದಿಯಲ್ಲಿ ಏನಿತ್ರಿ? ಗಂಡ ಇದ್ದ, ಗಂಡ ಚಾವಿ ಓಪನ್ ಮಾಡಿದ ಚಾವಿ ಹೋಗಿ. ಇಲ್ಲ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರು ಬೆಳಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯದಿಂದಲೇ ఆడది ముందు తెలియదు మాకు. ఆ స్టోరీ చెప్పండి. సాడీలు ఆ చాಡಿ ಹೇಳಬೇಕು. ಊರು ಸುಸಾಬರಿ ಫಸ್ಟ್ ಇಂದ ಲಾಸ್ಟ್ ವರೆಗೆ ಇಲ್ಲದು ಕೂಡ ಆಡ್ ಮಾಡಿ ಹೇಳ್ತಾರೆ ಅದ್ರೊಳಗೆ. ಆ ವಾಕ್ಯವೇ ಸತ್ಯ. ಆ ವಾಕ್ಯದಿಂದಲೇ ಸರ್ವ ಸೃಷ್ಟಿ ಉಂಟಾಯಿತು. ಆ ವಾಕ್ಯ ಇಲ್ಲದೆ ಏನೂ ಉಂಟಾಗಿಲ್ಲ. ಅದಕ್ಕೆ ದೇವರು ಪ್ರಾರ್ಥನೆ ಮಾಡಿದ ಕೂಡಲೇ, ಆ ಮೋಸಸ್ ಭಯಪಡಗ ಹಾಕು, ಮೋಸಸ್ ಹೆದರಬೇಡ, ನಾನು ಸಮುದ್ರವನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದನ. ಅದು ವೆರಿ ಇಂಪಾರ್ಟೆಂಟ್ ಇದೆ. ಮೋಸಸ್ ಟೇಕ್ ಯುವರ್ ರಾಡ್ ಅಂಡ್ ಹಿಟ್ ದ ವಾಟರ್ ಅಂತ ಹೇಳಿದ. ಐ ಹ್ಯಾವ್ ಗಿವನ್ ಯು. ಪ್ರಾರ್ಥನೆ ಮಾಡಿದ ಕೂಡಲೇ ನಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ನಿನ್ನ ಕೈಲಿ ಕೋಲಿದೆ ಬಾಬು ಅಂದ್ರೆ ಮೋಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೈಲಿ ಒಳ್ಳೆ ಮಾತದ್ದು ಬಾಬು ಅಂದ್ರೆ ಒಳ್ಳೆ ಮಾತದ್ದು. ಮೋಸಸ್ ನಿನ್ನ ಕೈಲಿ ಕೋಲಿದೆ, ಸ್ವಲ್ಪ ನೀರಿನ ಹೊಡಿ ಅಂತ ಹೇಳಿದ. ಟಕ್ ಅಂತ ಹೊಡೆದ. ನೀರಿನ ಹೊಡಿಯಾಕ ಟಕ್ ಅಂತ ಹೊಡೆದ. ಸುಮ್ಮನೆ ನಿಂತ. ಆ ರಾತ್ರಿ ಎಲ್ಲ ಏನ್ ಬಂತು? ಗೌರ್ಮೆಂಟ್ ಅವರೆಲ್ಲ ಬಂದು ನೀರು ಖಾಲಿ ಮಾಡಿದ್ರ? ಮತ್ತೇನ್ ಹಂಗ್ ಕುಂತ್ರಿ ನೀವು? ಆ ರಾತ್ರಿ ಎಲ್ಲ ಗವರ್ಮೆಂಟ್ ಆಫ್ ಹೆವನ್ ಗಾಳಿ ಬೀಸುತ್ತೆ. ಅದಕ್ಕೆ ಸಮುದ್ರಕ್ಕೆ ಗಾಳಿ ಬೀಸಿದ್ರೆ ಸಮುದ್ರ ಎಲ್ಲ ಹೇಗೆ ನಿಂತಿದೆ. ಬ್ರದರ್, ನಿಜ ಹೇಳ್ರಿ ಬ್ರದರ್, ಅದೇ ಗೌರ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ಆಗಿದ್ರೆ ಎಷ್ಟು ವರ್ಷ ಆಗ್ತಿತ್ತು?
3 ವರ್ಷ ಜನ್ಮ ಹೋಗ್ತಿದ್ ಸಿಸ್ಟರ್. ಆಗುವುದೇ ಇಲ್ಲ. ಆಲೋಚನೆ ಮಾಡ್ಲಿಕ್ಕೆ ಆಗ್ತದ? ಹಲ್ಲೆಲೂಯಾ. ಮನುಷ್ಯಗೆ ಅಸಾಧ್ಯ, ದೇವನಿಗೆ ಸರ್ವವು ಸಾಧ್ಯ. ಪ್ರೈಸ್ ಲಾರ್ಡ್ ಜೀಸಸ್. ನೋಡ್ರಿ ಹೆಂಗಿದೆ. ನಾಳೆ ಅಯ್ಯೋ ಮೋಸಸ್ ಕಟ್ಟಿಗೆ ಹೊಡಿಲಿಕ್ಕೆ ಹೋಗ್ತಾ ಇದಾರೆ. ಅಲ್ಲಿ ಕೆಲವು ಜನ ಬಿಲಿವರ್ಸ್ ಇರ್ತಾರಲ್ಲ ಪಕ್ಕದಲ್ಲಿ. ನಾವು ಕಟ್ಟಿದ ಕೊಡ್ತೈತದ ಓದೆಟ್ಟ ಕಾದು ಲೈಟ್ ಕಟ್ಟಿದ ಹೊಡೆದ್ರೆ ಆಗ್ತದ? ಆಗಲ್ಲ. ದೇವ್ರ ಮಕ್ಕಳೇ, ಅಂತ ಬಿಲಿವರ್ಸ್ ಬರ್ಲಿಕ್ಕೆ ಮುಂಚೆನೆ ದೇವರು ನಿಮ್ಮನ್ನು ಟಾಪ್ ಬಿಲಿವರ್ಸ್ ಆಗಿ ಎಬ್ಬಿಸಿದಾರೆ. ಈಗ ಇದು ಪ್ರಾರ್ಥನೆಯ ನಿಯಮ. ಯಾವತ್ತು ಪ್ರಾರ್ಥನೆ ನೇರವಾಗಿ ಎಲ್ಲಿ ನೋಡ್ರಿ ಪ್ರಾರ್ಥನೆ ಮಾಡಿದ್ಕೊಳ್ಳಿ ಸ್ವಸ್ಥತೆ ಎಲ್ಲೋ ಒಂದು ಕಡೆ ಆಗಿದೆ. ಆದ್ರೆ ಕೆಲವೊಂದು ಕಡೆ ಪ್ರತಿಯೊಂದು ನಿಯಮ ಪ್ರೊಸೀಜರ್ ತೋರಿಸಿದಾರಲ್ಲೇ. ಬಹಳ ಜನ ಅದನ್ನ ಲಕ್ಷ್ಯ ಕೊಡುದಿಲ್ಲ. ನಾವು ಸ್ಮಾಲ್ ಇರ್ತದ ಅದು. ಇವತ್ತು ಇದು ಏನಾಗಿದೆ ಅಂದ್ರೆ, ಒಂದು ಸೇವಕನು ಒಳ್ಳೆ ಸೇವಕನು ಅವನು ಪ್ರಾರ್ಥನೆ ಮಾಡ್ತಾನೆ. ಹೇಳಿದ ಪ್ರಾರ್ಥನೆ ಮಾಡ, ಪ್ರಭುವಾ ನಾ ಕಾಪಿಲ್ಲನೇ ಕಾವಲ್ಲ ಪ್ರಭುವಾ. ಪ್ರಾರ್ಥನೆ ಏನು? ಆ ಅಮ್ಮ ಶಾನ, ಆ ಒಳ್ಳೆ ಹುಡುಗಿ ಇದ್ದಾಳೆ, ಆ ಹುಡುಗಿನೇ ನನಗೆ ಕೊಡ್ದೇವ್ರೆ, ಆ ಹುಡುಗಿನ ನಾನು ಮದುವೆ ಮಾಡ್ಕೊಂಡೇವ್ರೆ, ಆ ಹುಡುಗಿ ಇಲ್ಲದಿದ್ರೆ ನಾ ಬದುಕಲಿಕ್ಕೆ ಆಗುದಿಲ್ಲ ದೇವ್ರಿ ಅಂತ ಹೇಳಿದೆ. ಅವನು ಪ್ರೇಯರ್ ಮಾಡಿದ. ಜನರಲಿ ಆ ಹುಡುಗಿ ನೋಡ್ಲಿಕ್ಕೆ ಬಹಳ ಒಳ್ಳೇದ್ರಿ. ನನ್ಗೆ ಗೊತ್ತಿದೆ ಆ ಸೇವಕನ ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಷ್ಟು ಒಳ್ಳೇದಂದ್ರೆ ನೀವು ಕನ್ಯೆ ಮರಿಯನ್ನು ಕೂಡ ನಂಬುದಿಲ್ಲ, ಅಷ್ಟು ಪವಿತ್ರವಾಗಿ ಕಾಣ್ತಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಕೇಳ್ತಾ ಇದ್ರಣ್ಣ? ಸನ್ಯಾಸಿಗಳಿಗೆ ಕೇಳಬೇಕು ಇವೆಲ್ಲ. ಯಾಕಂದ್ರೆ ಬ್ಯಾಚಲರ್ಸ್ ಎಲ್ಲ ಕೇಳಬೇಕು ಇವೆಲ್ಲ. ಯಾಕಂದ್ರೆ ಆ ಸೇವಕರು ಪ್ರಾರ್ಥನೆ, ದೇವರೇ ಕರ್ತನೆ, ಆ ಯುವತಿಯನ್ನು ನನ್ನ ಜೀವನ ಸಂಗಾತಿಯಾಗಿ ಮಾಡು ದೇವ್ರೆ. ಯಾಕಂದ್ರೆ ಅವಳು ಬಹಳ ಒಳ್ಳೆಯವಳು, ಯಾಕೆ ಬಹಳ ಪ್ರೇಯರ್ ಮಾಡ್ತಾಳೆ, ಮತ್ತೆ ಯಾಕೆ ಬಹಳ ಹಾಡಾಡ್ತಾಳೆ, ಮತ್ತೆ ಯಾಕೆ ಅವಳು ಬಹಳ ಚೆನ್ನಾಗಿ ಬೈಬಲ್ ಓದ್ತಾಳೆ, ಮತ್ತೆ ಯಾಕೆ ಬಹಳ ಚೆನ್ನಾಗಿ ಸೇವೆ ಮಾಡ್ತಾಳೆ. ಎಲ್ಲ ಕರೆಕ್ಟ್ ಆಗಿ ಕಾಣೋದಿಲ್ಲ, ಎಲ್ಲ ಕಾಣ್ತದೆ. ಎಷ್ಟು ವರ್ಷ ನೋಡಿದ ಗೊತ್ತಿದ್ದ ಅವನು? ಎಷ್ಟೋ ವರ್ಷ ನೋಡಿದ ಅವಳನ್ನು, ಆ ಸೇವಕನು. ಅಷ್ಟು ಒಳ್ಳೆಯವಳು. ಆದ್ರೆ ಪ್ರಾರ್ಥನೆ ಮಾಡಿರುವಾಗ ಅವನು ಪಾಪ ಸಂಬಂಧಕ್ಕಾಗಿ ಏನೇನೋ ಪಾಪ ಮೀಡಿಯೇಟರ್, ಮತ್ತೇನಂತಾರೆ ಕನ್ನಡದಲ್ಲಿ ಏನಂತಾರೆ, ಮಧ್ಯವರ್ತಿಗಳನ್ನು ಅವ್ರನ್ನೆಲ್ಲ ಬಹಳ ಪ್ರೇರಣೆ ಮಾಡಿದವ. ಆದ್ರೆ ಎಲ್ಲಾ ಮಧ್ಯವರ್ತಿಗಳು ಹಾಗೆ ಎಲ್ಲ ಹೇಳಿದ್ಕೊಳ್ಳೆ ಮಧ್ಯವರ್ತಿಗಳು ಒಂದು ಒಳ್ಳೆ ಜನ ಸಿಕ್ಕಿದವ್ರಿಗೆ. ಆ ಯಾವ ಮಧ್ಯವರ್ತಿಗೆ ಹೇಳಿದ, ಕೆಲವು 2-3 ಜನ ಮಧ್ಯವರ್ತಿ ಹೇಳಿದ್ರು, ಆದ್ರೂ ಆಗಿಲ್ಲ. ಆದ್ರೂ ಮತ್ತು ಪ್ರೇಯರ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಈ ಸೇವಕನು? ಪ್ರಯತ್ನ ಮಾಡ್ತಾ ಇದ್ದಾನೆ. ಅದೇ ಯುವತಿ ನನಗೆ ಬೇಕು, ಮದುವೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಕೇಳ್ತಿರುತ್ತೆ, ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಸಬ್ಜೆಕ್ಟ್ ಏನು ಗೊತ್ತಿದೆ? ನಂದು ಸಬ್ಜೆಕ್ಟ್ ಏನು ಗೊತ್ತಿದೆ? ಪ್ರಾರ್ಥನೆ ಅಂದ್ರೆ ನಾನು ಬೇಡಿದ್ರು ನನಗೆ ಸಿಗಲಿಲ್ಲ, ಅದು ನನಗೆ ಒಳ್ಳೇದಂತೂ ಕೊನೆಗೆ ಗೊತ್ತಾಯ್ತು. ಮೊದಲು ಗೊತ್ತಾಗಿಲ್ಲ, ಮೊದಲು ಬೇಜಾರು ಮಾಡ್ಕೊಂಡಿದೆ. ಯಾರು? ಆ ಸೇವಕನು ಬೇಜಾರು ಮಾಡ್ಕೊಂಡಿದ್ದ. ಎಲ್ಲರೂ ಹೇಳ್ತಿರಲ್ವಿಯ? ಈಗ ಪ್ರಾರ್ಥನೆ ಮಾಡ್ತಿರುವ ಅನೇಕ ವಿಧವಾದಂತ ಮಧ್ಯಮದ ಮೂಲಕವಾಗಿ ಹೋದ್ರು, ಅದು ಆಗಲಿಲ್ಲ. ಆದ್ರೆ ಇನ್ನೊಂದು ಮಧ್ಯಮದ ಮೂಲಕ, ಆ ಮಧ್ಯಮ ಬಹಳ ಇಂಪಾರ್ಟೆಂಟ್ ಇತ್ತು. ಆ ಮಾಧ್ಯಮದ ಮೂಲಕ ಹೋಗಿರುವ ಆ ಮಧ್ಯವರ್ತಿನೇ ಮದುವೆ ಕ್ಯಾನ್ಸಲ್ ಆಗಿ ಮಾಡಿದ, ಎಂಗೇಜ್ಮೆಂಟ್ ಆಗದಂತೆ ಮಾಡಿದ. ಆವಾಗ ಆ ಸೇವಕನು, ಅಯ್ಯೋ ದೇವರೇ, ಅವನು ಎಂತ ದುಷ್ಟನು ನೋಡಿ, ಯಾರು ಮದುವೆ ಕ್ಯಾನ್ಸಲ್ ಆಗುವಂತೆ ಮಾಡಿದ ನೋಡ್ರಿ. ಅವನು ಎಂತ ದುಷ್ಟನು, ಎಂತ ದುರ್ಮಾರ್ಗಿ ಅಂತೇಳಿ ಪಾಪ ಆ ಸೇವಕನು ಅವನ ಮೇಲೆ ಹಲ್ಲು ಕಟ್ಟ ಏನಂತೇಳಿ, ನನ್ನ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಸಿದ್ರಲ್ಲ ಎಂತ ಮನುಷ್ಯ ಅಂತೇಳಿ ಅಲ್ಲಿಂದ ಪೂರಾ ಕ್ಲೋಸ್ ಆಯ್ತು. ಉಕ್ಕಪಾನಿ ಬಂದಾಯ್ತು, ಪ್ರಪೋಸಲ್ ಸ್ಟಾಪ್ ಆಯ್ತು, ಎಲ್ಲ ಸ್ಟಾಪ್ ಆಯ್ತು. ಎಲ್ಲ ಹೇಳ್ತಿರಲ್ವ? 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳು, ವರ್ಷಗಳು, 1 ವರ್ಷ ಆಯ್ತು, 2 ವರ್ಷ ಆಯ್ತು. ಆಮೇಲೆ ಯಾವ ಯುವತಿಯನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದನಲ್ಲ ಹುಡುಗ, ಆ ಹುಡುಗಿ ಇಷ್ಟು ಡೇಂಜರ್ ಹುಡುಗಿ ಇದ್ಲಂತೆ ಆಮೇಲೆ ಗೊತ್ತಾಯ್ತು. ಓಯಮ್ಮ, ಈ ಮನೆ ಪೆರ್ಲಿ చేసుకుంటే ನಾ ಬದುಕಂತ ನರಕಮಾಯ್ತು ಅನ್ನೋದು ఇప్పుడు ಪಶ್ಚಾತ್ತಾಪ ಪಡ್ತಾನೆ ನೋಡು. ಹಲ್ಲೆಲೂಯಾ. ಈಗ ಅವನು ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ಇವಳನ್ನು ಮದುವೆ ಮಾಡ್ಕೊಂಡಿದ್ರೆ ನನ್ನ ಬದುಕೆಲ್ಲ ನರಕ ಮಾಡಿಬಿಡ್ತಿದ್ದಲ್ಲ, ಬುದ್ಧಿ ಇಲ್ಲದ ಮೂರ್ಖವನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರೇಯರ್ ಮಾಡಿದ್ದೇನಲ್ಲ ತಿಳಿ. ಅವಾಗ ಅವನು ಗೊತ್ತಾಯ್ತು. ಯಾರಿಗೆ? ಅವಾಗ ಹೇಳಿದ, ದೇವರು ಎಲ್ಲ ಒಳ್ಳೆದಕ್ಕೆ ಮಾಡ್ತಾನೆ. ಈ ವಿಷಯದಲ್ಲಿ ನನ್ನ ಪ್ರಿಯ ಬೈಕ್ ಕೊಂಡ್ಕೊಳ್ಳೋದಾಗ್ಲಿ, ಮದುವೆ ಮಾಡ್ಕೊಳ್ಳೋ ವಿಷಯದಲ್ಲಾಗ್ಲಿ, ಅಥವಾ ಯಾವುದೇ ಒಂದು ವಿಷಯ ಕೊಂಡ್ಕೊಳ್ಳೋದಾಗ್ಲಿ, ಅಲ್ಲೇ ನಮಗೆ ಗೊತ್ತಾಗಲ್ಲ. ಆದ್ರೆ ಸ್ವಸ್ಥತೆ ಕೊಡ್ತಾನೆ. ಅದಕ್ಕೆ ದೇವರು ಚಿತ್ತ ಇದ್ರಲ್ಲ, ನಮಗೆ ಸಮೃದ್ಧಿ ಕೊಡ್ತಾನೆ. ಮತ್ತೇನು ಕೊಡ್ತಾನೆ? ಮನಃಶಾಂತಿ, ಸಮಾಧಾನ, ಆತ್ಮಿಕ ಆಶೀರ್ವಾದ, ರಕ್ಷಣೆ, ನೀತಿ, ಜೀವ, ಇವೆಲ್ಲ ಕೊಡ್ತಾನೆ. ಇವೆಲ್ಲ ಉಚಿತವಾಗಿದೆ, ಇವೆಲ್ಲ ಕೊಡುದು. ಆದ್ರೆ ಯಾವುದು ನಮಗೆ ಬೇಕು, ಯಾವುದು ನಮಗೆ ಬೇಡ ಅನ್ನೋದು ಯಾರು ಗೊತ್ತಿರ್ತದೆ? ಪರಲೋಕದಲ್ಲಿರುವ ದೇವರು ಗೊತ್ತಿರುತ್ತೆ. ನೆಕ್ಸ್ಟ್ ಮತ್ತೆ ಯಾರು ಗೊತ್ತಿರ್ತದೆ? ನಮ್ಮ ತಂದೆ ತಾಯಿಗಳು ಗೊತ್ತಿರ್ತದೆ. ಎಷ್ಟು ಅರ್ಥ ಆಯ್ತು? ದೇವರು ನೋಡ್ರಿ, ಬೇಡಿದ್ರು ನನಗೆ ಸಿಗಲಿಲ್ಲ, ದೇವರು ಕೊಡ್ಲಿಲ್ಲ ಅಂತ ಹೇಳಿಲ್ಲ ನಾನು.
ಬೇಡಿದ್ರು ಆ ಹುಡುಗ ಬೇಡಿದ್ರು ನನಗೆ ಸಿಗಲಿಲ್ಲ, ಅದು ನನ್ನ ಒಳ್ಳೆಯದು ಎಂದು ಕೊನೆಗೆ ಅವನಿಗೂ ತಿಳಿದು ಬಂತು. ಇದು ಬಹಳ ಜನ, ಯಾಕಂದ್ರೆ ನಾನು ಪ್ರತಿಯೊಂದರಲ್ಲಿ ಒಂದು ಸತ್ಯವನ್ನು ನೋಡ್ತಾ ಇದ್ದೇನೆ ನಾನು. ಅಂದ್ರೆ ಈಗ ನೋಡಿ ಹೇಗೆ ಸಿಗಲಿಲ್ಲ ಅನ್ನೋದು. ಈಗ ಇದು ಯಾರಿಗೆ ಗೊತ್ತಿತ್ತು ಅವಳು ಎಂತವಳು ಅಂತೇಳಿ? ಅಲ್ಲ, ಮಜನು ಗೊತ್ತಿತ್ತ? ಯಾರು? ಅಲ್ಲ, ಸೇವಕನೇ ಮಜನು ಆಗಿದ್ದಾನೀಗ. ಅರ್ಥ ಆಯ್ತಲ್ಲ ಸಿಸ್ಟರ್? ಸೇವಕನೇ ಮಜನು ಆಗಿಬಿಟ್ಟಿದ್ದಾನೆ ಸೇವಕನು. ಅವನು ಅಯ್ಯೋ ದೇವ್ರೇ, ಅವಳು ಎಷ್ಟು ಒಳ್ಳೆ ಹುಡುಗಿ ದೇವ್ರೇ, ಅವಳು ಅಯ್ಯೋ ಬಹಳ ಪ್ರಾರ್ಥನೆ ಮಾಡಿದ, ಉಪವಾಸ ಮಾಡಿಲ್ಲ ಹೆಂಗೋ ಪಾಪ ಅವನು. ಹಲ್ಲೆಲೂಯಾ. 40 ದಿವಸ ಉಪವಾಸ ಪ್ರಾರ್ಥನೆ ಎಲ್ಲೋ ಹೋಗಿಲ್ಲ, ಮತ್ತು ಅದಾಗಿಲ್ಲ. ಆಗದೇ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗಿದಾಗ ಬಹಳ ದುಃಖ ಆಯ್ತು. ದುಃಖ ಆದ ಕೂಡ ಅಷ್ಟೆಲ್ಲ, ಯಾರ್ಯಾರು ಕ್ಯಾನ್ಸಲ್ ಮಾಡ್ಲಿಕ್ಕಿದ್ರಲ್ಲ ಅವ್ರನ್ನೆಲ್ಲ ಶಪಿಸ್ತಿದ್ದ ಮನುಷ್ಯ. ಶಪಿಸ್ತಿದ ಅಂದ್ರೆ ಅವ್ರು ದೂಷಿಸ್ತಿದ್ದ. ಅಯ್ಯೋ ಯಾಕೆಂತವ್ರು ಇಂಥವ್ರು ಅಂತ ಹೇಳಿದ. ಆದ್ರೆ ಆಮೇಲೆ ಗೊತ್ತಾಯ್ತು ಆತನಿಗೆ, ಇವರು ಯಾರು? ಈ ಶತ್ರುಗಳು ಕೂಡ ಆತನ ಒಳ್ಳೆಯದಕ್ಕಾಗಿಯೇ ಮಾಡಿದರಂತೆ. ಹಲ್ಲೆಲೂಯಾ. ಆದ್ರೆ ಇವನ ಒಳ್ಳೇದಂತೇಳಿ ಯಾರಿಗೂ ಗೊತ್ತಿಲ್ಲ, ಆ ಭಕ್ತನಿಗೆ ಗೊತ್ತಿಲ್ಲ, ಮಜನಿಗೆ ಗೊತ್ತಿಲ್ಲ. ಆ ಲೈಲಾ ಅಲ್ಲ ಅಂತೇಳಿ ಅವಳು, ಅವ್ರು ದಲೀಲ ಅಂತ ಗೊತ್ತಿಲ್ಲ ಅವನಿಗೆ ದಲೀಲ ಅಂತ ಗೊತ್ತಾಯ್ತಲ್ರಿ. ಶಾಂಸೋನಿಗೆ ಗೊತ್ತಾಗಿಲ್ಲ ಅವಳು ದಲೀಲ ಅಂತೇಳಿ. ಆದ್ರೆ ದೇವ್ರಿಗೆ ಗೊತ್ತಾಗಿದೆ ಅವಳು ಡೇಂಜರ್, ನಿನ್ನ ಸೇವೆಯನ್ನು, ನಿನ್ನ ಜೀವನ, ನಿನ್ನ ಪತ್ರವನ್ನು, ನಿನ್ನ ಬದುಕನ್ನೇ ಹಾಳು ಮಾಡತಕ್ಕಂಥ ಮೂರ್ಖಳಿದಾಳೆ. ಅವಳನ್ನು ಮಾಡ್ಕೊಂಡು ನೀ ಪತನ ಆಗ್ತಿದ್ದೆ. ದೇವ್ರು ಏನ್ ಮಾಡಿದಾರೆ, ಅದು ಹ್ಯಾಂಗ್ ಅಪ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು. ಆ ಸಮಯ ಆ ಭಕ್ತನ ಏನ್ ಮಾಡಿದ, ದೇವ್ರ ಹತ್ರ ಬಹಳಷ್ಟು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸುಮ್ಮನಿದ್ದ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ಇದು ಬಹಳ ಡೇಂಜರಸ್ ಮೂರ್ಖಳು ಅಂತ. ಎಂತವಳು? 1 ರೂಪಾಯಿನೂ ಜ್ಞಾನ ಇಲ್ಲ, ಮತ್ತು ತಗ್ಗಿಸುವಿಕೆ ಇಲ್ಲ, ದೀನತೆ ಇಲ್ಲ, ಮೂರ್ಖಳಂತ ಗೊತ್ತಾಯ್ತು. ಈಗ ಆ ಯುವಕನಿಗೆ, ಆ ಮಜುನಿಗೆ, ಆ ಒಂದು ಪ್ರಿಯನಿಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು, ಅವ್ರು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನ್ನು ದೇವಾಪಚಾಯತೋನೆ. ಅದಲ್ಲ ಕೊರಂತಿಯಲ್ಲಿದೆ ಮಾತು. ಯಾಕಂದ್ರೆ ದೇವರು ತನ್ನ ಮಕ್ಕಳಿಗೆ ಏನೇನು ಇಟ್ಟಿದರಂತೆ ಕಣ್ಣು ಕಾಣಿರುವುದಿಲ್ಲ. ಅವಾಗ ಏನ್ ಹಾಡ್ಬೇಕ್ರಿ ನಾವು? ದೇವರು ಎಲ್ಲ ಕೆಟ್ಟದ್ದು ಮಾಡ್ತಾನ? ಪ್ರಾರ್ಥನೆ ಬೇಡಿದ್ರು ನನಗೆ ಸಿಗಲಿಲ್ಲ, ಆದ್ರೂ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದರು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದರು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಅವ್ರ ಶತ್ರು ಯಾರಿಲ್ರಿ? ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಎಲ್ಲರೂ ಆತ್ಮೀಯರೇ ನನ್ನ ಗಟ್ಟಿಯಾಗಿ ಹೋದ್ರಿ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿ. ಎಲ್ಲರ ಮನಸ್ಸಾಗಿ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ನಿನ್ನ ಪ್ರೀತಿಸಿದ ನನಗೆ.
ಈಗ ಈಗ ನಾವು ಸಾಕ್ಷಿಯಲ್ಲಿ ಸ್ಟೋರಿಯಲ್ಲಿ ನೋಡಿದ್ದೇವೆ ಇದು ಯಾಕೆ ನೆರವೇರಲಿ ಎಂಬುದಾಗಿ. ಇವನು ಕೇಳುತ್ತಿರ್ತಕ್ಕಂಥದ್ದು ಆತ್ಮೀಯವಾಗಿ ಕೂಡ ನೋಡಿ ಕೇಳ್ತಾ ಇದ್ದಾನೆ. ಯಾರು? ಯಾವ ಭಕ್ತನು? ಈ ಭಕ್ತನು ಹೌದು ಅವಳು ಬಹಳ ಆತ್ಮೀಯಳು, ಅವಳೇ ನನ್ನ ಜೀವನ ಸಂಗಾತ ಆಗಿದ್ರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ಕೇಳ್ತಾ ಇದ್ದ. ಯಾರು? ಮಜ್ನು. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ್ರೆ ಅದಾಗಿಲ್ಲ, ಅವನಿಗೆ ಆಗಿಲ್ಲ. ಯಾಕೆ ಅನ್ನೋದು ಬೈಬಲಿನ ತೋರಿಸ್ಬೇಕಲ್ಲ ಅಂತ అనేది చెప్తాడు. మాటినడు ఆయన, బాబు నీకు తెలియదు నాన్న బాబు, మా మాట వినడు ఆయన బాబు, అంత వాళ్ళ మాట వింటాడు ఆయన. ప్రైజ్ లార్డ్ జీసస్. ఎప్పుడు విన్నాడేనా? ప్రైజ్ లార్డ్ జీసస్. హల్లెలూయా, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಅಂತ ఆయన ಬೈಬಲ್లోనే చెప్తారు. ಬೈಬಲ್ನಲ್ಲಿ ಇರೋದು ಯಾಕೋಬ ಪುಸ್ತಕ 4ನೇ ಅಧ್ಯಾಯ 1ರಿಂದ, ಜಾಗ್ರತೆಯಿಂದ ಕೇಳ್ಕೋತೀರಿ, 1ರಿಂದ 6ವರೆಗೂ ಓದ್ತೀರಿ. ಯಾಕೆ ಪ್ರಾರ್ಥನೆ ಲಾಲಿಸಲ್ಪಡಲಿಲ್ಲ? ಯಾಕಂದ್ರೆ ಅವನು ತನ್ನ ಭೋಗಾಶೆಗಳಿಂದ, ಓದೋಣ ಬಾಬಣ್ಣ, ಯುದ್ಧಗಳು, ಕಾದಾಟಗಳು, ನಿಮ್ಮಲ್ಲಿ ಜಗಳಗಳು, ತಂಟೆ ತಕರಾರುಗಳು ಯಾಕೆ ಬರ್ತದಂದ್ರೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆ. ಯಾವ ಆಶೆ? ಭೋಗಾಶೆ. ಆಸೆಗಾದು ಭೋಗಾಶೆಗಳಿಂದಲೇ ಹೊರತು ಅಲ್ಲವೇ ಆಶಿಸಿದರು, ನೀವು ಇಷ್ಟಪಟ್ಟರು ಆಶಿಸಿದ್ರು ಹೊಂದದೇ ಇದ್ದೀರಿ. ಹೌದು, ಹೊಂದದೇ ಇದ್ದೀರಿ. ನೀವು ಕೊಲೆಗಾರುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರು, ಕೊಲೆ ಮಾಡುವಷ್ಟಕ್ಕೂ ಹೊಟ್ಟೆ ಕಿಚ್ಚು ಪಟ್ಟರು. ವಾಣಿ ಸಂಪಾಲ ವಾಣಿ ಸಂಪಾಲ ವಾಣಿ ಕೊಲೆಗೆ ಮಾಡುವಷ್ಟಕ್ಕೂ ನೀವು ಹೊಟ್ಟೆ ಕಿಚ್ಚು ಪಟ್ಟರು. ಅರ್ಥ ಆಯ್ತಾ? ಆಸ್ತಿ ಆಗಲಿ, ಆ ದುರಾಸೆಯಿಂದ ಬರಬೇಕಾಗಿರುವ ಯಾವುದೇ ವಸ್ತು ಆಗಲಿ ಕೊಲೆ ಮಾಡಿ ಆದ್ರೆ ಪಡ್ಕೋಬೇಕಂತಿರ್ತಾರೆ. ಕೊಲೆ ಮಾಡಿದ್ರು ಆ ಸಿಗಲಿಲ್ಲ ಅವರಿಗೆ. ಓಕೆ, ನೆಕ್ಸ್ಟ್. ನೀವು ಕಾದಾಡುತ್ತೀರಿ, ನೀವು ಜಗಳ ಮಾಡ್ತೀರಿ, ತಂಟ ಮಾಡ್ತೀರಿ, ಮೈಕ್ ಬೇಕಂತೇಳಿ. ಹಲೋ, ಏನ್ ಬೇಕಂತೇಳಿ? ಮೈಕ್ ಬೇಕು, ಪೊಸಿಷನ್ ಬೇಕು, ಏನ್ ಬೇಕು? ಯುದ್ಧ ಮಾಡ್ತೀರಿ, ಆ ಸ್ಥಾನಮಾನ ಬೇಕಂತೇಳಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ, ನೀವು ದೇವರನ್ನು ಬೇಡಿಕೊಳ್ಳಿಲ್ಲ. ಯಾವ ವಿಷಯದಲ್ಲಿ? ದೇವರನ್ನು ಏನು ಚಿತ್ತ ಇದೆ ಎಂದು ತಿಳಿದುಕೊಂಡು ಬೇಡಿಕೊಳ್ಳದೆ ಇರುವ ಕಾರಣದಿಂದ, ಇಷ್ಟಕ್ಕೆ ಬೇಡಿಕೊಳ್ಳದೆ ಇರುವ ಕಾರಣದಿಂದ ನಿಮಗೇನು ದೊರೆಯಲಿಲ್ಲ. ಅಷ್ಟೇ. ಅಲ್ಲಿಂದ ಮತ್ತೆ ಫುಲ್ ಪಾಯಿಂಟ್ ಇದೆ ಬ್ರದರ್. ಕಂಟಿನ್ಯೂ ಓದಿದ್ರೆ ಏನಾಗ್ತದೆ? ನೆಕ್ಸ್ಟ್ ಏನಿದೆ ನೋಡ್ರಿ. ಇವು ಈಗ ನೋಡ್ರಿ, ನೆಕ್ಸ್ಟ್ ಏನಿದೆ ಮತ್ತೆ ಹೇಳ್ತಾ ಇದ್ದಾನೆ ನೋಡ್ರಿ. ಪತ್ರಿಕಾ ಬರೆದವನು ಹೇಳ್ತಾ ಇದ್ದಾನೆ, ನೀವು ಬೇಡಿದರು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ. ಎದಕ್ಕೆ ಬೇಡ್ತಾ ಇದಾರೆ? ಬೇಡಿದ್ದನ್ನು ನಿಮ್ಮ ಭೋಗಾಶೆಗಳಿಗಾಗಿ, ನಿಮ್ಮ ಶರೀರಾಶೆದಾಗಿ, ನಿಮ್ಮ ಕಣ್ಣಿನಾಶೆದ ನಿಮಿತ್ತ ನೀವು ಬೇಡಿಕೊಳ್ತಾ ಇರೋದ್ರಿಂದ, ಭೋಗಾಶೆದ ನಿಮಿತ್ತ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯವನ್ನು ಪಟ್ಟು ಅಂಡರ್ಲೈನ್ ಮಾಡಿ, ಪ್ರಾರ್ಥನೆ ಮಾಡಿರುವುದರಿಂದ, ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಅರ್ಥ ಆಯ್ತಾ? ಯಾಕೆ ದೊರಕಿಲ್ಲ ಅವ್ರಿಗೆ? ಅವನು ಏನ್ ತಿಳ್ಕೊಂಡಿದ? ಆ ಭಕ್ತನು, ಆ ಮಜನು ಏನ್ ತಿಳ್ಕೊಂಡಿದ? ಬೇಡಿದ್ದು ನನಗೆ ಯಾಕೆ ಸಿಗಲಿಲ್ಲ ಅಂತ. ಆದ್ರೆ ಬೇಡಿದ್ದು ಯಾರಿಂದ ಕಾಣ್ತಾ ಇದೆ ಅವನಿಗೆ? ಅವನ ತನ್ನ ಭೋಗಾಶೆಗಳಿಂದ ಕೇಳಿದ. ಯಾಕಂದ್ರೆ ಅವನು ಗೊತ್ತಿಲ್ಲ, ಅವನು ಮೇಲೆ ಮೇಲೆ ನೋಡಿದಾನೆ. ಅದೇನು ಹೇಳ್ತಾರಲ್ಲ, ಗಾದೆ ಮಾತಿದಲ್ರಿ ಅದು ನಮ್ಮ ಕನ್ನಡದಲ್ಲಿ, ದೂರದ ಅಬಾಬಾ. ಬೈಬಲ್ಗಿಂತ ಚೆನ್ನಾಗಿ ನೆನಪಿದೆ. ಥ್ಯಾಂಕ್ ಯು ವೆರಿ ಮಚ್. ಬೈಬಲ್ಗಿಂತ ಚೆನ್ನಾಗಿದೆ. ವೆರಿ ಗುಡ್. ಹೀಗೆ ಬೈಬಲ್ ಕೂಡ ನೆನಪಿರ್ಬೇಕ್ರಿ. ನಂಗೆ ಗೊತ್ತಿದೆ. ದೂರದ ಬೆಟ್ಟ ಸಮೀಪದಲ್ಲಿ ಹೋಗಿದ್ಕೊಳ್ಳಿ, ಅದ್ರೊಳಗೆ ಮುಳ್ಳು ಕಂಪಿಗಳು, ಅದ್ರೊಳಗೆ ಎಷ್ಟೆಷ್ಟು ಕರಡಿಗಳಿದಾವೆ, ಎದುರು ಬೆಟ್ಟದೊಳಗೆ ಎಷ್ಟು ಕರಡಿ ಇದಾವೆ, ಎಷ್ಟು ಹುಲ್ಲಿದಾವೆ, ಎಷ್ಟು ಹಾವುಗಳಿದಾವೆ ಅಂತ ಆಮೇಲೆ ಗೊತ್ತಾಗ್ತದೆ. ಅಯ್ಯೋ, ನೀನ್ ಎಂತ ಮಂಚಿಕೊಂಡ ಅನ್ಕೊಂಡಿ, ಅನಕೊಂಡ ಅನ್ಕೊಂಡ ನೀನು. ಅಲ್ಲೆಲ್ಲ ನಾ ಕೊಂಡ ಕೊಂಡ ಅನ್ಕೊಂಡ ಏನದೆ, ನನಗೆ ಸಪೋರ್ಟ್ ಆದ ಬೆಟ್ಟ ಅಂತ ತಿಳ್ಕೊಂಡಿದೆ. ಅದ್ರ ಒಳಗೇನಿದೆ? ಕಡ್ಡಿ ಇದೆ. ಕಡ್ಡಿ ನಮ್ಮ ಹಳ್ಳಿನಲ್ಲಿ ಕಡ್ಡಿ ಅಂತಾರೆ. ನಾವು ಗ್ರಾಮೀಣ ಹೋಗ್ತಿಲ್ಲ. ಕಡ್ಡಿ ಏನ್ರಿ? ಕಡ್ಡಿ ಇದ್ರೆ ಆದ್ರೆ ಈ ಕಪ್ಪು ಇರ್ತದಲ್ಲ, ಓ ಕರಡಿ ಏನ್ರಿ? ಅದನ್ನ ಕಡ್ಡಿ ಅಂತೀವಂತ. ಅರ್ಥ ಆಯ್ತಾ? ದೇವ್ರ ಮಕ್ಕಳೇ, ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ನಾವು ಬೀಡುದು ಭೋಗಾಶದ ನಿಮಿತ್ತ ಕೇಳ್ತೀವಿ ಎಂಬುದಾಗಿ. ದೇವರು ಅದು ಕೊಡ್ಲಿಲ್ಲ. ಕೊಟ್ರೆ ಏನಾಗ್ತಿತ್ತು ನಮ್ ಗತಿ? ಭೋಗಾಶ ನಿಮಿತ್ತ ಬಂದಿದ್ರೆ ಏನಾಗ್ತಿತ್ತು? ಜೀವನ ಹಾಳಾಗ್ತಿತ್ತು. ಈಗ ಯಾರು ಉಳಿಸಿದ್ರ? ದೇವರು ಉಳಿಸಿದ್ರ? ದೇವ್ರು ಒಳ್ಳೆ ದೇವ್ರ? ಕೊಟ್ಟಿದ್ದಾಗಲೂ ಒಳ್ಳೆ ದೇವ್ರು, ಕೊಡದೇ ಇದ್ದಾಗಲೂ ಯಾಕೆ ಕೊಡ್ಲಿಲ್ಲ ಅಂದ್ರೂ ಅದಕ್ಕೂ ಒಳ್ಳೆ ದೇವ್ರೆ. ಅಯ್ಯೋ, ಇದಾಗ್ಲಿಲ್ಲ. ಕೆಲವು ಸಾರಿ ಬಿಸ್ನೆಸ್ ಅಲ್ಲಿ ಕೆಲವು ಸಾರಿ ಹೆಚ್ಚು ಕಡಿಮೆ ಆಗಿರ್ತದೆ. ಅದು ಕೂಡ ಯಾವುದೋ ಒಂದು ಒಳ್ಳೇದಕ್ಕೆ, ಒಂದು ಸ್ಟೆಪ್ ಕಲೀಲಿಕ್ಕೆ. ಇನ್ನು ಮುಂದೆ ಇದಕ್ಕಿಂತ ಹೇಗೆ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಬೇಕು, ಇನ್ನು ಮುಂದೆ ಎಂತವ್ರ ಕೆಲಸದಲ್ಲಿ ಇರ್ಬೇಕು, ಎಲ್ಲ ಲೆಸನ್ ಸಿಗ್ತದೆ. ಎಲ್ಲರೂ ಹೇಳ್ತಿರಲ್ಲ. ಈಗ ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈಗ ನಾ ಹೇಳಿದ್ರೆ, ತಂದೆಗೆ ದೇವ್ರು ಗೊತ್ತಿದೆ ತನ್ನ ಮಕ್ಕಳಿಗೆ ಏನು ಕೊಟ್ಟರೆ ಅವ್ರು ಸುಖವಾಗಿರ್ತಾರಂತ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸತ್ಯ ಕೇಳ್ತಾ ಇದ್ರಲ್ಲ ಈಗ. ಇದು ನೀವೆಲ್ಲ ಯಾಕೆ ಇಷ್ಟ ಆಸಕ್ತಿಯಿಂದ ಬರ್ತಾ ಇದ್ರೆ ಗೊತ್ತಿದೆ?
ಯಾಕೆ ಬರ್ತಾ ಇದ್ರಿ? ಸತ್ಯದ ವಾಕ್ಯದ ಸತ್ಯ ವಚನಗಳು ಕೇಳ್ತಾ ಇದ್ರಿ. ಇಲ್ಲದಿದ್ರೆ ವಾಕ್ಯ ಕೇಳುವಾಗ ಏನ್ ಕೇಳ್ತೀರಿ? ಹೆಚ್ಚಾಗಿ ಕೆಲವು ಜನರು ಕೆಲವು ಗುಂಪಿನಲ್ಲಿ ನೋಡ್ತೇವೆ ನಾವು. ಅದೊಂದು ಗುಂಪಿನಲ್ಲಿ ಅವರ ಕಡಪಲಿದ್ದ, ಅವರ ಹೊಟ್ಟೆಯಲ್ಲಿದ್ದ ಪಿತ್ತಂ ಬರ್ತಾ ಇರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದು ಬರಬಾರದು, ಸತ್ಯ ಬರಬೇಕು. ದ್ವೇಷ, ಅಸೂಯೆ, ಕಹಿ, ಕೇಡು ಇವೆಲ್ಲ ಬರಬಾರದು. ಅದಕ್ಕೆ ದೇವರು ಈ ಸತ್ಯವಾಕ್ಯದಲ್ಲಿ ನಿಮ್ಮ ಜೀವನದಲ್ಲಿ ಸತ್ಯವಂತ ತರ್ತಾರೆ. ನೆಕ್ಸ್ಟ್ ಬ್ರದರ್, ಇನ್ನೊಂದು ದೊಡ್ಡ ಚೇಂಜ್ ಆಗ್ಲಿಕ್ಕಿದೆ. ಅದೇನಂದ್ರೆ, ನೀವು ಸ್ಪಾನ್ಸರ್ ಮಾಡಿದ್ರೆ ನಿಮಗೆ ಅದ್ಭುತ ಮಾಡ್ತಾನೆ. ಇದು ಸುಳ್ಳು. ಹಲ್ಲೆಲೂಯಾ. ಇದರ ವಿರುದ್ಧವಾಗಿ ಒಂದು ಸಂಪೂರ್ಣ ಪವಿತ್ರಾತ್ಮ ದೇವರು ಕ್ರಿಯೆ ಮಾಡ್ತಾ ಇದ್ದಾರೆ ಈಗ. ಯಾಕಂದ್ರೆ ನೀವು ಸ್ಪಾನ್ಸರ್ ಮಾಡಿದ್ರಲ್ಲ, ನೀವು ಉಪಕಾರ ಮಾಡಿದ್ರಲ್ಲ, ದೇವರು ಒಳ್ಳೆಯವನಿದ್ದಾನೆ, ಅದಕ್ಕೆ ನಿಮಗೆ ದೇವರು ಅದ್ಭುತ ಮಾಡ್ತಾ ಇದ್ದಾನೆ. ನೀವು ಕೆಟ್ಟು ಒಳ್ಳೆಯವರಾಗಿದ್ರಂತಲ್ಲ, ಅಯ್ಯೋ ನೀನೆಂತ ಪ್ರಾರ್ಥನೆ ಜಾಸ್ತಿ ಸಕ್ಕ, ರಾತ್ರಿ 4 ಗಂಟೆಗೆ ಪ್ರಾರ್ಥನೆ ಮಾಡ್ತೀನಿ ಗೊತ್ತಿದೆ. ಅದೇ ಮಧ್ಯಾಹ್ನ 3 ಗಂಟೆಯಿಂದ అది ಜಸ್ಟ್ ಟೈಮ್ ಪಾಸ್ ಅಕ್ಕ. ಸಾಡಿಲಿ చెప్పుకుంటే కూర్చోాల్సి వస్తుంది. మేము సాడీలు 4 సొచ్చుది కూర్చోాల్సి వస్తుంది. ಅದೊಂದು ಡಿಬೇಟ್ ಮೀಟಿಂಗ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ ದೇವ್ರ ಮತ್ತು ಯಾವತ್ತು ನೋಡಿ ಚಾಡಿನ ಕೇಳಬೇಕು. ಅವನ ಅಟ್ಟನ ಅದು ಅಂತವ್ರು ಬಂದ್ರೆ ಮನೆಗೆ ಕೊಡಿಸಿ ಚಾ ಕುಡಿಸ್ತಾರೆ. ಚಾ ಕುಡಿಸಿ ಮತ್ತೆ ಅರ್ಧ ತಾಸು ಕೆಚ್ಕೊಂಡಿರ್ತಾರೆ. ಹೌದಲ್ರಿ? ಕೇಳಿ ನಮ್ಮ ಮನೆಗೆ ನಡೀತದ್ದು ಎಲ್ಲ ಮಾತಾಡ್ತು. ಈಗ 10 ವರ್ಷ ಆಯ್ತು. ಗಂಭೀರವಾಗಿ ಹೇಳ್ತಿರಲ್ವ? ಇಲ್ಲ, ನಮ್ಮ ಮನೇಲಿ, ಬೇರೆಯವ್ರ ಮನೇಲಿಲ್ಲ. ನಮ್ಮ ತಾಯಿ ಕಡೆ ಯಾರು ಬಂದು ಹೇಳಕ್ ಬರ್ತಾರೆ, ಅಕ್ಕ ಒಳಗೆ ಜಪ್ಪಗ ಹಾಕೊಂಡೆ ನಾನು ರೂಮಲ್ಲಿ ಇರ್ತೇನೆ. ಅಲ್ಲೆಲ್ಲ ರೂಮಲ್ಲಿ ಇದ್ದು ನಾನು ಎವಳಿಗೆ ಜಪ್ಪಗ ಅಕ್ಕ ನೀ ಹೋಗಿ ಮಾಡಿ ಜಪ್ತಾ ಅಂದ್ರೆ ಯಾರಿಗೂ ಹೇಳ್ಬೇಳಕ್ಕ, ನಾ ಒಂದು ಮಾತು ಹೇಳ್ತೀನಿ ಅಂತ ಕೂಡ ನಾನು ರೂಮಲ್ಲಿಂದ ಹೊರಗೆ ಬರ್ತೇನೆ. ನಾ ಹೇಳ್ದೆ, ಅಮ್ಮ ಏನ್ ಹೇಳ್ತೀಯಮ್ಮ? ನಮ್ಮ ತಾಯಿ ಕಡೆ ಹೇಳಕ್ ಹೋಗ್ಬೇಡ. ಯಾಕ್ರಿ ಅಂದ್ರೆ ನಮ್ಮ ತಾಯಿ ಬಾಯಾಗ ಅದು ಮನಸ್ಸೊಳಗೆ ಇಟ್ಕೊಳಕ್ ಆಗುದಿಲ್ಲ, ಎಲ್ಲರಿಗೂ ತಿಳಿಸ್ಬಿಡ್ತಾಳೆ. ಎಂದಕ್ಕ ನೀ ಕೊಡುಕು ನೀ ವಿಷಯ ಬಿಟ್ಟಿಟ್ಟು ವಾನಿ మాట ఏమన్నావులక్క చెప్పక్క నీ ఇష్టం అక్క చెప్పలు అట్టిట్సు. రేపు చూడు, రేపు ఆ ఇంటి వాళ్ళు నీ ఇంటికి కొట్లాడికి వచ్చింది నన్ను అడగకూడదు, ఇంటి ముందు రాకూడదు. ఎందుకంటే నేను సేవ చేస్తున్నా ఇప్పుడు. ఏమన్నా ఎందుకంటే మా అమ్మ హృదయంలో పెట్టుకోలేదు. ఎందుకంటే మా అమ్మ చాలా యథార్థంగా అందరికి చెప్పేస్తుంది. దాంట్లో కూడా యథార్థం సార్. ಶೇರ್ ಅದು యథార్థವಾಗಿ షేర్ ಮಾಡಿಬಿಡ್ತಾಳೆ. ಮತ್ತೆ షేర్ ಮಾಡಿದ್ರೆ ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ఏంది మొదలంతా చెప్తున్నావు ఇప్పుడు ఏం చెప్పటం లేదు. ಅಲ್ಲೆಲ್ಲೂಯ. ಗಂಭೀರವಾಗಿ ಹೇಳ್ತಿರಲ್ವ? ಮೊದಲು ಬಹಳ ಮಾತಾಡ್ತಿದ್ದಿ ಮುದುಕಿ, ಈಗ ಮಾತಾಡೋದು ಬಂದ್ ಮಾಡಿದಿಲ್ಲ. ಮನೆಯಾಗಿಂದ ಎಲ್ಲ ಹೇಳ್ತಲ್ಲ, ಅವಾಗ ಇವೆಲ್ಲ ಬಹಳ ಇಂಟ್ರೆಸ್ಟ್ ಸಿಗುತ್ತೆ. ಯಾಕಂದ್ರೆ ಅದ್ರ ರೆಕಾರ್ಡಿಂಗ್ ಸಿಕ್ತ ನನಗೆ. ಇನ್ನು ಕೆಲವು ರೆಕಾರ್ಡಿಂಗ್ ಅದ, ಅವು ಕೇಳಿಲ್ಲ, ಇನ್ನು ಹೊಸದಾಗಿ ಸಿಕ್ಕಿದಾವ್, ಅವು ಕೇಳಿಲ್ಲ, ಇನ್ನು ಅವು ಕೇಳ್ಬೇಕಿನ್ನು. ಅಂದ್ರೆ ಏನ್ ನಡೀತದೆ ಈ ಭೂಲೋಕದಲ್ಲಿ ಅನ್ನೋದು ಕೇಳ್ಬೇಕಲ್ಲ. ಈಗ ಹೇಳಿ, ಆ ದಿನ ಆ ಯುವಕನ ಮದುವೆ ಆ ಮೂರ್ಖಳ ಜೊತೆ ಆಗಿದ್ರೆ ಅವನ ಜೀವನ ಬದುಕ್ತಿತ್ತ, ಸರಿಯಾಗ್ತಿತ್ತ? ಉಳಿಸಿಬಿಟ್ಟ ದೇವರು. ಅವನಿಗೆ ಗೊತ್ತದೆ ಬಚ್ಚಗ ಯಾರೇ ಮಯ್ಯನ್ನಾಗತ್ತಾನೋ, ಏನಾಗತ್ತಾನೋ ಬಚ್ಚಗ ಯಾರೇ. ಅವಾಗ ಓ ಗಾಡ್, ವಾಟ್ ಎ ಗುಡ್ ಗಾಡ್ ಯು ಆರ್, ವಾಟ್ ಎ ವಂಡರ್ಫುಲ್ ಗಾಡ್ ಯು ಆರ್. ಯಾ ಐ ನೋ ಸನ್, ಯು ಡೋಂಟ್ ನೋ, ಬಟ್ ಯುವರ್ ಅಂಕಿ ಡೋಂಟ್ ನೋ. ಏನೋ ನಿನ್ನ ಕಣಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿದೆ. ಈಗ ನೆಕ್ಸ್ಟ್ ಕೇಳಿ, ಮತ್ತೇ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಚನ ಇದೆ. ಆ ವಚನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರಹಸ್ಯ ಇದೆ. ಮತ್ತೇ ಸುವಾರ್ತೆ 7ನೇ ವಚನ. ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು. ಖಂಡಿತವಾಗಿ ಕೊಡ್ತಾನೆ. ಹಲೋ, ಬೇಡಿಕೊಳ್ಳ್ರಿ, ಖಂಡಿತವಾಗಿ ಕೊಡ್ತಾನೆ. ನಿನಗೇನು ಬೇಕಾಗುವುದನ್ನು ಕೊಡ್ತಾನೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರು ನಿಮಗೆ ತೆರೆಯುವುದು. ಯಾಕೆಂದರೆ ಕಾರಣ ಏನಂದ್ರೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಹೊಂದುವನು. ಅಂದ್ರೆ ಅರ್ಥ ಏನ್ರಿ ಬ್ರದರ್? ಬೇಡಿಕೊಳ್ಳುವ ಪ್ರತಿಯೊಬ್ಬನಂದ್ರೆ ಯಾರು? ನೀವಲ್ರಿ, ಎಲ್ಲರೂ ಅಲ್ಲೇ ಬಯಲ್ಲ, ಅದೇ ಮೇನ್ ಇರೋದಲ್ಲೇ ಅಂತ ವಾಲ್ಯ ತೋಡು. ಮೇಮ್ಲೇಮು ಅರ್ಥ ಆಯ್ತಾ? ಆಡ್ಬೋದ್ರ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅವಾಗ ನಾವೇನ್ ತಿಳ್ಕೊತಿದ್ದೀವಿ ಬ್ರದರ್? ಶಿಷ್ಯರಿಗಷ್ಟೇ ಹೇಳ್ತಾ ಇದ್ದಾನೆ. ಅಲ್ಲಿ ನೆಕ್ಸ್ಟ್ ನೋಡ್ರಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಸಿಗುತ್ತದೆ. ಓ ವಾಟ್ ಎ ವಂಡರ್ಫುಲ್ ಗಾಡ್. ಯಾರ ಹತ್ರ ಬೇಡಿಕೊಂಡಿದ್ದು? ತಂದೆ ಹತ್ರ, ನಮ್ಮ ತಂದೆಯಾದ ದೇವರ ಹತ್ರ ಬೇಡಿಕೊಳ್ಳದೆ ಕೊಡ್ತದೆ. ನೆಕ್ಸ್ಟ್ ನೋಡಿ, ಹುಡುಕುವ ಪ್ರತಿಯೊಬ್ಬರಿಗೆ ತೆರಳಲ್ಪಡುತ್ತದೆ, ತಟ್ಟುವನಿಗೆ ತೆರೆಯುವುದು. ನೀವು ಇಲ್ಲಿಗೆ ಇಂಟ್ರೆಸ್ಟಿಂಗ್, ಇಲ್ಲಿ ಕೇಳಬೇಕಲ್ಲ, ಯಾವನಾದರೂ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು
ಬಲ್ಲವರಾದರೆ ಹಾ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಹಾ ಎಷ್ಟು ಹೆಚ್ಚೆಚ್ಚಾಗಿ ಒಳ್ಳೆ ವರಗಳನ್ನು ಕೊಡುವನಲ್ಲವೇ? ಹೌದು, ಎಷ್ಟು ಹೆಚ್ಚಾಗಿ ಒಳ್ಳೆ ವರಗಳು ಕೊಡುವನಲ್ಲವೇ? ಪ್ರೈಸ್ ಲಾರ್ಡ್ ಜೀಸಸ್. ಬೇಡಿಕೊಳ್ಳಿ ನಿಮ್ಗೆ ಕೊಡಲ್ಪಡುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಷ್ಟು ಸುಂದರವಾಗಿದ್ರೆ. ಈಗ ಇದನ್ನು ನೋಡಿದಿವೆ ಏನಂತೇಳಿ, ಯೇಸು ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಎಂತ ಉದಾಹರಣೆ? ವಾಸ್ತವಿಕ ಉದಾಹರಣೆ. ಈಗ ಏನ್ ಹೇಳಿದ ಯೇಸು ಕ್ರಿಸ್ತ? ಏನ್ ಹೇಳಿದಾನೆ? ಅಲ್ಲಿ ಜನರ ಮನಸ್ಥಿತಿ ಮಾತಾಡ್ತಾನೆ. ಅವಾಗ ಶಿಷ್ಯರು ನೋಡ್ತಾನೆ, ಹಲೋ ನೀವೆಲ್ಲ ಇಲ್ಲೆಲ್ಲ ಬ್ಯಾಚುಲರ್ ಇದ್ದಾರೆ, ಇಬ್ಬರು ಇದ್ದಾರೆ ಪಾಪ ಸಂಸಾರಿಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಸಂಸಾರಿಗಳು ಇರ್ತಾನೆ, ಸಂಸಾರಿಗಳಿಗೆ ಯಾರು ಇರ್ತಾರೆ? ಹಲೋ, ಎಸ್ ಸರ್, ಹಲೋ, ನಿಮ್ಮ ಮಕ್ಕಳು ರೊಟ್ಟಿ ಕೇಳಿದ್ರೆ ನೀವು ಕಲ್ಲು ಕೊಡ್ತೀರಾ? ಇಲ್ಲ. ನಿಮ್ಮ ಮಕ್ಕಳು ಮೀನು ಕೇಳಿದ್ರೆ ನೀವು ಹಾವು ಕೊಡ್ತೀರಾ? ಇಲ್ಲ. ಆದ್ರೆ ಏನ್ ಹೇಳ್ತಾನೆ? ಕೆಟ್ಟವರಾದ ನೀವು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಒಳ್ಳೆಯವರು. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ ಪರಲೋಕದಲ್ಲಿರುವ ಆ ಸರ್ವೋತ್ತಮನಾದ ಒಳ್ಳೆಯ ದೇವರಾಗಿರುವ ಆತನು ನಿಮಗೆ ಯಾಕೆ ಒಳ್ಳೆಯದನ್ನು ಕೊಡುವುದಿಲ್ಲ? ಇಷ್ಟ ಆಯ್ತಾ? ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಕೊಡ್ಲಿಲ್ಲ, ಪ್ರತಿಯೊಬ್ಬರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಕೊಡ್ಲಿಲ್ಲ. ಕಾರಣ ಏನು? ಅಲ್ಲಿ ತಂದೆ ಅನ್ನೋ ಪದ ಯೂಸ್ ಮಾಡಿದ್ದಾನೆ. ಏನು ಯೂಸ್ ಮಾಡಿದಾನೆ? ಬಹಳ ಜಾಗ್ರತೆ ಅಂತ ಕೇಳ್ತೀರಿ. ಇದು ರೆಕಾರ್ಡಿಂಗ್ ಆಗಿಲ್ಲ, ಅದಕ್ಕಾಗಿ ಮತ್ತೊಂದು ಸಾರಿ ನಾನು ರೆಕಾರ್ಡಿಂಗ್ ಆಗಿ ಮಾಡ್ತಾ ಇದ್ದೇನೆ ಬ್ರದರ್. ಇದು ಅಲ್ಲೆಲ್ಲೂಯಾ, ಅದು ರೆಕಾರ್ಡಿಂಗ್ ಆಗಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿ ರೆಕಾರ್ಡಿಂಗ್ ಆಗಲ್ಲ, 3 ಜಾಗದಲ್ಲಿ 4 ರೆಕಾರ್ಡಿಂಗ್ ಆಗಿಲ್ಲ, ಅದಕ್ಕೆ ರೆಕಾರ್ಡಿಂಗ್ ಎಲ್ಲರೂ ಕೇಳಬೇಕು ಈ ಸತ್ಯ. ಯಾಕಂದ್ರೆ ಬಹಳ ಜನ ಹೇಳಿದ್ರು पास्टर इसको सुबह भी बोलो, शाम को बोलो, दोपहर को बोलो, रिकॉर्डिंग करो, इसको बहुत अच्छा है मैसेज. बहಳ ಜನ ವಾಂಟೆಡ್ ಐ ಒನ್ಸ್ ಮೋರ್ ಮೆಸೇಜ್, ಒನ್ಸ್ ಮೋರ್, ಎಲ್ಲ ಹಾಡು ಒನ್ಸ್ ಮೋರ್ ಅಂತಾರೆ. ಇಲ್ಲ ಪ್ರಸಂಗ ಕೂಡ ಒನ್ಸ್ ಮೋರ್ ಅನ್ನಕತ್ತಾರೆ ಜನ. ಹಲ್ಲೆಲೂಯಾ. ಯಾಕೆ ಕೇಳಿಸ್ಕೊರಿ, ಇಂಟ್ರೆಸ್ಟಿಂಗ್ ಹೇಳಿ. ಓದಿದ್ರ? ಈಗ ಕೇಳಿಸ್ಕೋದ್ರಿ. ತಂದೆ ಮಕ್ಕಳು, ಮಗ ಡ್ಯಾಡಿ ನನಗೆ ಆ ಮೀನಾ ಕೊಡಿಸು. ಅದು ಮೀನ ಚೆನ್ನಾಗಿದೆ. ಇಲ್ಲಿ ಶಾಪ್ನಲ್ಲಿ ಏನಾಗ್ತದೆ? ಕೆಂಪಾಗಿ ರೋಸ್ಟ್ ಆಗಿ ಅದರ ಕೆಂಪಾಗಿ ಮಾಡಿ ಎಷ್ಟು ಚಕ ಅಂತಾರೆ. ಮತ್ತೆ ಶಾಪಿಂದ ಏನು ಬರ್ತದೆ? ವಾಸನೆ ಬರ್ತದೆ. ಅವಾ ಚರ 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 ಅಲ್ಲೇ ಹೊರಗೆ ಶಿಕ ಅನ್ನ ಇಪ್ಪಡೆ ನಿಲ್ಲುತ್ತೆ ನನ್ನ ನೋಟ್ಲು ಅಲ್ಲಿ ಚರ ಚರ. ಅವಾಗ ತಂದೆ ಬಾ ಡ್ಯಾಡಿ ಆ ಮೀನಾ ಕೊಡ್ಸು. ಅವಾಗ ಡ್ಯಾಡಿ ಹೇಳ್ತಾರೆ, ಒದ್ರ ನಾನು ಅನ್ಕೊಂಡು ಮೀನನ್ನೆಲ್ಲ ಕೇಳಿದ್ದು. ಅಲ್ಲಿರೋದು ಮೀನಾನೇ ಅಲ್ಲ. ಡ್ಯಾಡಿ ನಂಗೆ ಅದೇ ಮೀನ ಬೇಕು. ಅದು ಮೀನಾ ಎಷ್ಟು ಚಂದ ಬಾ, ಅದು ವಾಸನೆ ಚಂದ ಬರ್ತದೆ. ನಿನ್ಗೆ ಗೊತ್ತಿಲ್ಲ ಮಗ, ನಡಿ ಮನೇಲಿ ಮಾಡ್ಕೊಂತಿಲ್ಲ. ಇಲ್ಲ ಡ್ಯಾಡಿ, ಅದು ಫಿಗರ್ ಚೆನ್ನಾಗಿದೆಯಲ್ಲ ಆಫೀಸ್. ಇದು ಮೀನದೇನಿದೆ? ಫಿಶ್ ಮಾತ್ರ ಒಂದು ಫಿಗರ್. ಫಿಶ್ ಫಿಗರ್ ಅಲ್ಲ, ಹೌದು, ಫಿಶ್ ಮಾತ್ರ ಅಂತ ಫಿಗರ್. ಅರ್ಥವಾಗಿ ಅದು ಅಂದ್ರಕ್ಕೆ. ಅಬ್ಬೋ ಡ್ಯಾಡಿ ನಂಗೆ ಅದೇ ಬೇಕು, ಯಾಕಂದ್ರೆ ಅದು ಕಲರ್ಫುಲ್ ಇದೆ. ರೆಡ್ ಡ್ರೆಸ್ ಹಾಕಿದೆ. ಎಂತ ಡ್ರೆಸ್ ಹಾಕಿದೆ? ಏನದು? ಮಸಾಲ ಮೇಲೆ ಎಷ್ಟು ವಾಸನೆ ಬರ್ತದೆ, ಎಷ್ಟು ಕ್ಯೂಟ್. ಕ್ಯೂಟ್ ಆಗಿದೆ ಡ್ಯಾಡಿ. ಬೇಡ ಮಗ, ಅದು ಸ್ವಲ್ಪ ನಿಂಗೆ ಗೊತ್ತಾಗಲ್ಲ ಬಾ. ಅದು ತಿಂದ್ರೆ ಅಲ್ಲೇ ರೋಡ್ ಮೇಲೆ ಕುಡಿಸ್ತಾರೆ, ಯಾವ ಎಣ್ಣೆ ಹಾಕಿರ್ತಾನೋ ಯಾವ ಖಾರ ಹಾಕಿರ್ತಾನೋ ಗೊತ್ತಿರೋದಿಲ್ಲ. ಆದ್ರೆ ಮಗ ಹೋಗಿ ತಿಂದ ಒಂದ್ ದಿವಸ. ಯಾವಾಗ ಡ್ಯಾಡಿ ಬೇಡ ಅಂದಿದ್ದ, ಅವ ಡ್ಯಾಡಿ ಬೇಡ ಅಂದ. ಇವ್ರು ಏನ್ ಮಾಡ್ತಾರೆ? ಡ್ಯಾಡಿ ಬೇಡದಾಗ ಹೋಗಿದ್ಕೊಳ್ಳಿ ಏನಾಯ್ತು, ಹೋಗಿ ಎಲ್ಲ ಆಯ್ತು. ಅವನು ಆರಾಮಿದ್ದು 1 ವಾರ ಆದ್ಮೇಲೆ 1 ತಿಂಗಳಾದ್ಮೇಲೆ, ಡ್ಯಾಡಿ ನನ್ ದುಡ್ಡು ಕೊಡು. ಆಯ್ತು, ಎದಕ್ ಬಾ, ಹಂಗೆ ತಿರ್ಗಾಡ್ ಬರ್ತೀನಿ, ಏನಾರು ತಿನ್ನಾಕಂದ್ರೆ ಅವ್ರು ಡ್ಯಾಡಿ ದುಡ್ಡು ಕೊಡ್ತಾರೆ. ತಗೋಪ್ಪ, ದುಡ್ಡು ಹುಡುಗ ಹೋಗ್ತಾನೆ ಅಪ್ಪ. ಹಾಗಾದ್ರೆ ಮೊದಲು ನಾವು ಬಡವರಾಗಿದ್ದೇವೆ, ನಮ್ಮ ಅಪ್ಪ 1 ಕಾಸು ಕೊಡ್ತಿಲ್ಲ ಆಗಿದ. ಮಗ ತಗೊಂಡು ನಾನು ಎಂಜಾಯ್ ಮಾಡ್ಬೇಕು ಅಂತೇಳಿ ದುಡ್ಡು ಕೊಟ್ಟ, 100 ರೂಪಾಯಿ. ಅವನು ಹೋದ, ಹೋಗಿ ಅದೇ ಶಾಪ್ಗೆ ಹೋದ. ಅದೇ ಶಾಪ್ ಅಲ್ಲಿ ಹೋಗಿ ಮೀನ ತಗೊಂಡ. ಆ ಮೀನ ತಗೊಂಡು ತಿಂದು ಕೂಡಲೇ ತಿಂದು ಮನೆಗೆ ಬರ್ತವಾಗ ಭಾಳ ಚೆನ್ನಾಗಿತ್ತು, ಆರಾಮಿತ್ತು. ಮನೆಯೊಳಗೆ ಮಲ್ಕೊಂಡ ಮೇಲೆ ರಾತ್ರಿ ನಿದ್ದಿಲ್ಲ ಅವನಿಗೆ. ಯಾಕೆ? ಹೊಟ್ಟೆ ನೋಸ್ತಾ ಇದೆ. ಮಮ್ಮಿ ಮಮ್ಮಿ ಹೊಟ್ಟೆ ನೋಸ್ತಾ ಇದೆ. ಅವ್ರು ಡ್ಯಾಡಿ ಒಳ್ಳೆಯವರು. ಏನಾಯ್ತಪ್ಪ, ಏನ್ ತಿಂದಿ ಅಂತ. ಏನು ತಿಂದಿಲ್ಲ ಡ್ಯಾಡಿ. ನೋಡಿದ್ರೆ ನೀನು మాట్లాడ ఎవరితో ఫోన్లో వాళ్ళే మాట్లాడితే నేను ಏನು ತಿಂದಿಲ್ಲ ಡ್ಯಾಡಿ ನಾನು. ಏನ್ ತಿಂದಿಲ್ಲ? ಏನ್ ಕೊಟ್ಟೆ? ಏನಿಲ್ಲ, ಅವ್ನು ಬಂದು ಊಟ ಮಾಡಿದ ಸ್ವಲ್ಪ ಇದ್ರೆ ಅವ್ನು ಮೀನಾ ತಿಂದಿದ್ದು ಹೇಳಿಲ್ಲ. 3 ದಿವಸ ಅವನಿಗೆ ಏನಾಯ್ತು? ಮೋಷನ್ಸ್, ಹೊಟ್ಟಿನೋ, ತರಾಸೆ. ಡಾಕ್ಟರ್ ಹೇಳ್ತಾರೆ ಫುಡ್ ಪಾಯ್ಸನ್ ಏನೋ ಆಗಿದ್ರಿ ಅಂತ ಹೇಳಿದ್ರು. ಆಮೇಲೆ ಮಮ್ಮಿಗೆ ಹೇಳಿದೆ, ಮಮ್ಮಿ ಡ್ಯಾಡಿಗೆ ಹೇಳ್ಬೇಡ ಅಂತ ಹೇಳಿದ್ರು. ಏನಾಯ್ತು? ಮೀನಾ ತಿಂದೆ ಹೇಳಿದ್ದೆ. ಹೌದಾ? ಡ್ಯಾಡಿ 1 ದಿವ್ಸ ಕೊಡ್ಸಿಲ್ಲ. ಅವಾಗ ಗೊತ್ತಾಗಿಲ್ಲ ಡ್ಯಾಡಿ. ಹಾಸ್ಪಿಟಲ್ ಸಲ ನೀರು ಸಿಕ್ಕ ಮಲಗಿಸಿದಾರಂಗೆ. ಹಲ್ಲೆಲೂಯಾ.
ಅಂತ ಅವ್ರು ಬಂದ್ರು ಭಯಪಡ నేను ಸಲಹೆಗಿದ್ದ ಡಾಕ್ಟರ್ చెప్పేసండి ಪಾಪ ಅಂತಾರೆ ಡಾಕ್ಟರ್ ಮಲಗಿಸ್ಬಿಟ್ರು. ಪಾಪ ಅವ್ರಿಗೆ ಸಂತೋಷ ಅಂದ್ರೆ ಪಾಪ ಪೇಷಂಟ್ ಬಂದ್ರು, ಅವ್ರು ನನ್ನ ಸೇವೆ ನೋಡ್ಕೊಂಡು ಅವ್ರಿಗೆ ಸಂತೋಷ ಆಗ್ತಂತ ಅವ್ರ ಸಂತೋಷ. ಅಲ್ಲ ಅವನು ಮಲಗಿದ್ದವನು ಮಮ್ಮಿ ಇಲ್ಲ ಮಮ್ಮಿ ಪಪ್ಪ ಆ ದಿವಸ ಕೊಡಿಸಿಲ್ಲ ಅಂತ ನಾನು ಹೋಗಿ ತಿಂದು ಬಂದೆ ಮಮ್ಮಿ, ನನ್ನ ಹೊಟ್ಟೆಯೆಲ್ಲ ಕೆಟ್ಟೋದು. ಅದಕ್ಕೆ ನನ್ನ ಪ್ರಿಯ ಸಹೋದರೇ, ನಿನಗೆ ಯಾವುದು ಒಳ್ಳೇದಂತೇಳಿ ನಿನಕ್ಕಿಂತ ನಿನ್ನ ತಂದೆ ಗೊತ್ತಿರ್ತದೆ. ಯಾವುದು ಫಿಶ್ ಯಾವುದು ವಿಷವೋ ಸರ್ಪವೋ ಗೊತ್ತಿರೋದಿಲ್ಲ. ಅವನಿಗೇನ್ ಕಾಣ್ತದೆ? ಫಿಶ್ ಹೆಂಗ್ ಕಾಣ್ತಾ ಇದ್ದಾಳು ಅವಳು, ಹೌದಾ? ಅವನಿಗೆ ಅದೇ ತಂದೆಗೆ ಏನ್ ಕಾಣ್ತದೆ? ನಾನ ಅದು ನೀ ಕೊಂಟದರ ಅನ್ನೋದು లేదు ನಾನು ಅದೇ ಕಾವಲ್ಲ ಅಲ್ಲಲ್ಯ ಗಂಭೀರವಾಗಿರ್ತಿಲ್ವ್ಯ? ಅದು ಫಿಶ್ ಹೆಂಗ್ ಕಾಣ್ತಾ ಇದೆ. ಆದ್ರೆ ಬೈಬಲ್ ಹೇಳುತ್ತೆ ಮೀನ ಕೇಳಿದ್ರೆ ನೀವು ಹಾವು ಕೊಡ್ತೀರಾ ಅಂತ ಹೇಳಿದ್ರೆ. ಯಾಕಂದ್ರೆ ಮೀನ ಕೇಳಿದ್ರೆ ಇವನು ಮೀನ ಕೇಳ್ತಾ ಇದ್ದಾನೆ, ಆದ್ರೆ ತಂದೆಗೆ ಏನ್ ಕಾಣ್ತದೆ? ಅದರಲ್ಲಿ ಹಾವು ಕಾಣ್ತಾ ಇದೆ. ಇದು ರಹಸ್ಯ ಇದೆಯಲ್ಲ ಇದ್ರೊಳಗೆ. ಅವಾಗ ಅದು ಕೊಡದೆ ಅಯ್ಯೋ ಅಡಿ ನಂಗೆ ಕೊಡ್ಲಿಲ್ಲ ಅಂತ ಹೇಳಿ ಸಿಟ್ ಮಾಡ್ಕೊಂಡದ. ಆದ್ರೂ 1 ತಿಂಗಳಾದ್ಮೇಲೆ ಮತ್ತೆ ತಿಂದಲ್ಲ. ಅವಾಗ ಏನಂದ ಅಬ್ಬಾ ನಮ್ ಡ್ಯಾಡಿ ಬಹಳ ಒಳ್ಳೆಯವರಪ್ಪ, ಬಹಳ ಇಂಟೆಲಿಜೆಂಟ್ ಅಪ್ಪ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲಿಯೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲಿಯೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ 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 ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಮಾಡೋಣ. ಆರಾಧನೆ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸುಖಬೇಕೆಂದು ಹೆಸರಿಗೂ ನೀ ಕರೆ. ಎಲ್ಲ ಆತ್ಮದ ಹೊಸಗೆ ನಾನು ಸುಖವಾಗಿದೆ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸುಖಬೇಕೆಂದು ಹೆಸರಿಗೂ ನೀ ಕರೆ. ಕೃಪಾಪೂರ್ಣನೇ 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 ಕೃಪಾಪೂರ್ಣನೇ, ಹುಟ್ಟಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಎಸ್ ಹಲ್ಲೆಲೂಯಾ. ಹುಟ್ಟಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯನ ಕೇಳುತ್ತಾರೆ ಕೆಲವು ಸಾರಿ. ಆದ್ರೆ ಒಂದು ನಿಶ್ಚಯ ಮಾಡಿ ನೀವು ನೆನಪಿಟ್ಕೊಳ್ರಿ, ಆರೋಗ್ಯ ಅನ್ನೋದು ಪ್ರತಿಯೊಂದು ರಾಜ್ಯದ ದೇವರ ರಾಜ್ಯದ ಪೌರನಿಗೆ ಹಕ್ಕಿದೆ. ಅದು ಆರೋಗ್ಯ ಅನ್ನೋದು ದೇವರ ರಾಜ್ಯದ ಪೌರನಿಗೆ ಹಕ್ಕಿದೆ. ಅದು ಆರ್ ಯು ಗೆಟಿಂಗ್ ಮೀ? ರೈಟ್ಸ್ ಅಂಡ್ ಅಥಾರಿಟೀಸ್ ಆರ್ ಕ್ವೈಟ್ ಡಿಫರೆಂಟ್. ವೆನ್ ಯು ಗೆಟ್ ದ ರೈಟ್ಸ್, ಓಕೆ ಐ ವಿಲ್ ಕಮ್ ಟು ದ ಪಾಯಿಂಟ್. ಯಾವಾಗ ನಿಮಗೆ ಹಕ್ಕುಗಳಿರ್ತದೆ, ಹಕ್ಕುಗಳು ನಿಮ್ಮದು. ಆದ್ರೆ ಹಕ್ಕುಗಳನ್ನು ಪೂರೈಸಬೇಕಾಗಿರತಕ್ಕಂತ ಯಾರ ಬಾಧ್ಯತೆ ಇರ್ತದೆ ಆ ರಾಜ್ಯದಲ್ಲಿ?
ಜೋರಾಗಿ ಹೇಳ್ರಿ. ನಿನ್ನ ಹಕ್ಕುಗಳು ಪೂರೈಸುವ ಬಾಧ್ಯತೆ ಯಾರ ಮೇಲೆ ಇರ್ತದೆ ಹೇಳ್ರಿ? ರಾಜನ. ಮಂತ್ರಿಗಳು ಇರುದಿಲ್ಲ. ಮಂತ್ರಿಗಳಂದ್ರೆ ಪ್ರಜಾಪ್ರಭುತ್ವ ಬೇರೆ ಬ್ರದರ್. ನಮ್ಮ ಬೈಬಲ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋದಿಲ್ಲ. ಪ್ರಜಾಪ್ರಭುತ್ವ ಇರ್ಬೋದು ನಿಮ್ಮ ಹತ್ರ. ಬೈಬಲ್ ರಾಜ್ಯದ ಪ್ರಭುತ್ವವನ್ನು ಮಾತಾಡ್ತದೆ. ಯಾವ ಪ್ರಭುತ್ವ ಮಾತಾಡ್ತದೆ? ಓ ಬೈಬಲ್ ಪಾಲಿಟಿಕ್ಸ್ లేదండి. ಪಾಲಿಟಿಕ್ಸ್ ఉండకూడదండి మన చర్చిలలో. ಹೌದು, ಚರ್ಚಲ್ಲಿ ಪಾಲಿಟಿಕ್ಸ್ ಇರಬಾರ್ದು. ಆದರೆ ನನಗೆ ಅನ್ಯನು, ನಾನು ಸಣ್ಣವನಿದ್ದೆ, ನನಗೆ ಇವತ್ತು ನೆನಪಿದೆ. ನಮ್ಮ ಚರ್ಚಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿದ್ರು. ಆವಾಗ ಸಣ್ಣವನಿದ್ದೆ ನಾನು. ಆವಾಗ 86-87 ಇರ್ಬೋದು, 86-87 ಅಲ್ಲಿ. ಆವಾಗ ಒಂದು ದಲಿತ ಸಮಾಜದ SC/ST ದಲಿತ ಸಮಾಜದ ಭೀಮರಾವ್ ಅಂಬೇಡ್ಕರ್ ಅವರ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬರು ಬಂದಿದ್ರು. ಅವ್ರು ಏನ್ ಮಾಡಿದ್ರು, ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು, ಶೋಷಿತರು, ಬಾಧಿತರು ಅವ್ರಿಗೆ ಜಾಗೃತಿಯ ಮೆಸೇಜ್ ಕೊಡ್ಲಿಕ್ಕೆ ಬಂದಿದ್ರು. ಹಾಗೆ ಬಂದಿರುವಾಗ ಅವ್ರು ಮೆಸೇಜ್ ಕೊಡ್ಲಿಕ್ಕೆ ಕೇಳಿದ್ರು ನಮ್ಮ ಪಾಸ್ಟರು. ಏನು ಕೇಳಿಕೊಂಡು ಅವರಿಗೆ ಸ್ವಲ್ಪ ಚೇತನ. ಆವಾಗ ಇವರು ಏನ್ ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಕ್ರಿಶ್ಚಿಯಾನಿಟಿಲಿ ಪಾಲಿಟಿಕ್ಸ್ ನಾವು ನಂಬೋದಿಲ್ರಿ. ನಮ್ಮಲ್ಲಿ ಹೌದಲ್ಲ, ನಂಬ್ತೀವ? ರಾಜಕೀಯ ಮುಂಡುಗುಡುದು ಏನು ರಾಜ್ಯ ಅವನ ದೇವರ ಸಂಘದಲ್ಲಿ ರಾಜಕೀಯ ಮುಂಡುಗುಡುದು. ಇದನ್ನು ಹೇಳಿದ ಕೂಡಲೇ ಆ ಮನುಷ್ಯ, ನಾವು ರಾಜಕೀಯ ನಂಬುದಿಲ್ರಿ, ಅದಕ್ಕೆ ನಮ್ಮ ಜನ ಯಾರು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋದು ಅಂತ ಹೇಳಿದ್ರು. ಯಾರು? ನಮ್ಮ ಕ್ರೈಸ್ತರು. ಆವಾಗ ಆ ವ್ಯಕ್ತಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ. ಬ್ರದರ್, ನಾವು ಬೈಬಲ್ ಓದಿದೀವಲ್ಲ, ಬೈಬಲಲ್ಲಿ ಏನಾದ್ರು ರಾಜಕೀಯ ಇದೆ? ಬೈಬಲ್ ಓದಿಲ್ಲ ಬ್ರದರ್? ಕೇಳಿದ್ರೆ ಸ್ವಲ್ಪ ಬೈಬಲ್ ಎಲ್ಲೇ ರಾಜಕೀಯ ಮಂದಿಯ ಕಡೆನ ನೋಡ್ರಿ, ಇಲ್ಲೆಲ್ಲ ರಾಜಕೀಯ ನಾಯಕರು ಎಷ್ಟು ಹಾಳು ಮಾಡ್ತಾ ಇದಾರೆ, ರಾಜಕೀಯದ. ಆ ಮನುಷ್ಯ ಬಂದು ಸಣ್ಣಿದಾಗ, ನಾನು ಭಾಳ ಅವಾಗ ಎಷ್ಟಿರ್ಬೋದು, ನನಗೆ ಅರೌಂಡ್ 86-87 ಅಲ್ಲಿ 40 years ಆಯ್ತು. 86 ಜಸ್ಟ್ ಅವಾಗ ನನಗೆ 16 ಇತ್ತು, 16-17 ಇತ್ತು. ಅವಾಗ ಕೇಳಿದ್ ನೆನಪಿತ್ತು ನನಗೆ. ಈಗೇನಿಲ್ಲ, ಈಗ ಜಸ್ಟ್ ನಾನು 54 ಇದ್ದೀನಿ ಅಷ್ಟೇ, ಏನಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್, ಎಲ್ಲರೂ ಹೇಳ್ತಿರಲ್ಲ. ಅವಾಗ ಅವ್ರು ಹೇಳಿದೊಂದು ಮಾತು ನಂಗೆ ನೆನಪು ಬಂತು. ನೀವೆಲ್ಲ ಕ್ರಿಶ್ಚಿಯನ್ಗೆ, ನಮಗೆ ಕ್ರಿಶ್ಚಿಯನ್ ಚರ್ಚ್ಗೆ ಪ್ರಸಂಗ ಮಾಡ್ತಾ ಇದ್ದಾರೆ ಅವರು. ನಿಮ್ಮೆಲ್ಲ ಕ್ರಿಶ್ಚಿಯನ್ಸ್ ಹೇಳ್ತೀರಿ ಬೈಬಲ್ ನಾವು ರಾಜಕೀಯ ಫಾಲೋ ಮಾಡೋದಿಲ್ಲ, ನಮಗೆ ರಾಜಕೀಯ ಇಷ್ಟ ಇಲ್ಲ ಅಂತೇಳಿ. ಆದ್ರೆ ನಾನು ಬೈಬಲ್ ಓದಿದ್ದೇನೆ ಅಂತ ಹೇಳಿದ. ಯಾರು? ಕ್ರಿಶ್ಚಿಯನ್ ಅಲ್ರಿ, ಅನ್ಯನು, ದಲಿತ ಸಮಾಜದವರು ಬೈಬಲ್ ಓದಿದ್ದಾನೆ. ನಾನು ನೋಡಿದ್ದೇನೆ ಬೈಬಲ್ ಎಲ್ಲ ರಾಜಕೀಯನೇ ಅಲ್ಲ ಅಂತ ಹೇಳಿದ ಅವನು. ಬೈಬಲ್ ಇಸ್ ಫುಲ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ ಅವನು. ಎಲ್ಲರೂ ಹಿಂಗೆ ನೋಡ್ತಾರೆ. ಯಾರು? ನಮ್ಮ ಪಂಡಿತರಿದಾರಲ್ಲ, ಬೋಧನೆ ಮಾಡೋ ಅವ್ರು ನೋಡ್ತಾರೆ. ಏನು ಈ ಮನುಷ್ಯನ್ ಮಾತಾಡೋದು? ಒಂದೇ ಮಾತು ಹೇಳ್ದ, ನಿಮ್ಮ ಮೋಸೆ ಯಾರು ಅಂತ ಕೇಳಿದ. ಮೋಸೆ ಆತ್ಮೀಯ ನಾಯಕನು, ಯಾರನ್ನು ಬಿಡಿಸ್ಲಿಕ್ಕೆ ಹೋಗಿದ ಅಂತ ಹೇಳಿದ. ಇಸ್ರಾಯೇಲ್ ಜನ ಯಾರ ಕೈಯಲ್ಲಿ ದಾಸರು? ಫರೋ ಯಾರು? ಫರೋ ಒಂದು ರಾಜನ ಆಡಳಿತದಲ್ಲಿ ದಾಸತ್ವದಲ್ಲಿ ಇದ್ರು. ಎಷ್ಟೇ ಆ ದಾಸತ್ವದಲ್ಲಿ ಶೋಷಿತರಾಗ್ತಿರೋರ್ನು ಯಾರು ಬಿಡಿಸ್ಕೊಳಿಕ್ ಹೋಗಿದ್ರು? ಮೋಸೆ ಯಾಕೆ ಬಿಡಿಸ್ಕೊಳಿಕ್ ಹೋಗಿದ? ಮೋಸೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದನು. ಅದಕ್ಕಾಗಿ ಆ ರಾಜ್ಯದಿಂದ ಆ ಶೋಷಿತರಾಗಿರುವ ದಾಸರನ್ನು ಬಿಡಿಸ್ಕೊಳಿಕ್ ಹೋಗಿದ್ದಾನೆ. ಇದು ರಾಜಕೀಯ ಅಲ್ಲ ಅಂತ ಕೇಳಿದ. ಬ್ರದರ್, ಅಂದ್ರೆ ಆ ರಾಜನ ಬಗ್ಗೆ ಗೊತ್ತಿಲ್ಲ ಆಗಿದ್ದು, ಆದ್ರೆ ಪರಲೋಕದ ರಾಜನು ಯಾರನ್ನು ಕಳಿಸಿದಾನೆ? ತನ್ನ ಜನರನ್ನು ಬಿಡಿಸ್ಕೊಂಡು ಬರೀ ಕೇಳಿದೆ. ಇದು ಫುಲ್ ಆಫ್ ಪಾಲಿಟಿಕ್ಸ್ ಇದೆ ನಿಮ್ಮ ಬೈಬಲ್. ಆದ್ರೆ ನಿಮ್ಮಲ್ಲಿ ಪಾಲಿಟಿಕ್ಸ್ ಇದೆ, ಆದ್ರೆ ಕರಪ್ಟ್ ಪಾಲಿಸಿನೇ, ದೇವರ ಪಾಲಿಟಿಕ್ಸ್ ಇಲ್ಲ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಬೈಬಲ್ ಇಸ್ ಪಾಲಿಟಿಕ್ಸ್ ಬಟ್ ನಾಟ್ ಕರಪ್ಟ್ ಪಾಲಿಟಿಷಿಯನ್. ಕರಪ್ಟ್ ಪಾಲಿಟಿಷಿಯನ್ ಇದ್ದಾರೆ, ಆದ್ರೆ ದೇವರು ಕರಪ್ಟ್ ಆಗಿಲ್ಲ, ದೇವರು ನೀತಿವಂತನಾಗಿದೆ. ಯಾರು ಹೇಳಿದ್ರು? ಅನ್ಯರ ಬೈಬಲ್ ಓದಿದ್ರು ಹೇಳಿದ್ರೆ. ಆವಾಗ ನಮ್ಮ ಚರ್ಚಲ್ಲಿ ಇದ್ದವರೆಲ್ಲರೂ, ಅಷ್ಟು ದೊಡ್ಡ ಸಭೆಯಲ್ಲಿ ಎಲ್ಲರೂ ಚೇಂಜ್ ಆಗ್ಬಿಟ್ಟಾವ. ಹೌದಲ್ಲ, ಇವ್ರು ಹೇಳು ಬೈಬಲ್ ಪ್ರಕಾರ. ಇವ್ರು ಕೆಲವು ಜನ ಕೇಳೋದ್ರಲ್ಲಿ ಗೊತ್ತೈತಿ, ಕೆಲವು ಜನ ಹತ್ರ ಗೊತ್ತೈತಿ. ಫೆಲೋಶಿಪ್ ಅವರು ಇರ್ತಾರಲ್ಲ, ಎ ಫೆಲೋಶಿಪ್ ಅವರು, ಬಿ ಫೆಲೋಶಿಪ್ ಅವರು, ಸಿ ಫೆಲೋಶಿಪ್ ಅವರು, ಗೊತ್ತೈತಲ್ಲ, ಇ ಫೆಲೋಶಿಪ್ ಅವರು, ಡಿ ಫೆಲೋಶಿಪ್. మేము ರಾಜಕೀಯ ನಮ್ಮ ಅದೇಮನ್ನಾಗ ನೀ ಬೈಬಲ್ ಹೊಟ್ಲೆ. ಆದ್ರೆ ಇವನು ಬೈಬಲ್ ತೆಗೆದು ನಮ್ಗೆ ಕಲ್ಸ್ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಏನ್ ತೋರಿಸಿದಾನೆ? ರಾಜಕೀಯ. ಆಮೇಲೆ ಗೊತ್ತಾಯ್ತು ಯೇಸು ಬಂದಿದ್ದು ಕೂಡ ಒಂದು ರಾಜ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಏನ್ ತಗೊಂಡು ಬಂದ ಯೇಸು? ಪರಲೋಕ ರಾಜ್ಯದ ಸಂದೇಶ, ಪ್ರಜಾಪ್ರಭುತ್ವದ ಸಂದೇಶ ತಗೊಂಡು ಬಂದ. ಮತಂ తీసుకొచ్చింಡ. ಒಂದು ಮತವನ್ನ, ಒಂದು ಧರ್ಮವನ್ನ, ಒಂದು ಪ್ರಜಾಪ್ರಭುತ್ವವನ್ನ ಯೇಸು ಕ್ರಿಸ್ತ ತಂದಿದ್ದು. ನಾವು ಹೇಳ್ತೇವೆ ಯೇಸು ಮತವನ್ನು ಬೋಧಿಸಲಿಲ್ಲ ಅಂತ ಹೇಳ್ತೇವೆ, ಆದ್ರೆ ಏನ್ ಬೋಧಿಸಿದ್ದಾನೆ ಅದು ಹೇಳುದಿಲ್ಲ ನಾವು. ಯೇಸು ಒಂದು ಮಾರ್ಗವು ಬೋಧಿಸಿದ್ದಾನೆ, ಯೇಸು ಸಮಾಧಾನ ಬೋಧಿಸಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಯೇಸು ಏನು ಬೋಧಿಸಿದ್ದಾನೆ ಅನ್ನೋದು ಬೈಬಲಿಕಲ್ಲಿ ನಾವು ಹೇಳಲಿಕ್ಕೆ ಆಗುತ್ತಾ ಇಲ್ಲ. ಆದ್ರೆ ಒಂದು ದೊಡ್ಡ ಸೇವಕನು ಹೇಳಿದಾನೆ, ಜೀಸಸ್ ಪ್ರೀಚ್ಡ್ ದ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳಿದ. He did not preach democracy. He preached the system of kingdom. ಅಂದ್ರೆ
ಪ್ರಜಾಪ್ರಭುತ್ವದ ಬಗ್ಗೆ ಕಲಿಸಿಲ್ಲ, ಆತನು ರಾಜರ ಪ್ರಭುತ್ವದ ಕಲಿಸಿದ್ದಾನೆ. ಅದಕ್ಕಾಗಿ ಯೇಸು ಏನಾಗಿ ಬಂದಿದ್ದನು ಈ ಲೋಕಕ್ಕೆ? ಪ್ರೆಸಿಡೆಂಟ್ ಆಗಿ ಬಂದನ? ಏನಾಗಿ ಬಂದನು? ಪೂಜಾರಿಯಾಗಿ ಬಂದನ? ಯೇಸು ಪೂಜಾರಿಯಾಗಿ ಬಂದನ? ಯೇಸು ಏನಾಗಿ ಬಂದನು? ರಾಷ್ಟ್ರಪತಿಯಾಗಿ ಬಂದನ? ಏನಾಗಿ ಬಂದನ ಯೇಸು? ಅವರು ಮೂಡನೇ ದಿಕ್ಕಿಂದ ಬಂದಿರಲಿಲ್ಲ. ಯಾರು? ಹುಚ್ಚರು. ಜೋಯಿಸರಲ್ಲ, ಜ್ಞಾನಿಗಳು. ಬೈಬಲ್ ಪ್ರಕಾರವಾಗಿ ಜ್ಞಾನಿಗಳು, ಜೋಯಿಸರು ಕೂಡ ಕರೆಕ್ಟ್ ಇದ್ರು. ಅವ್ರು ಮೂಡನೇ ದಿಕ್ಕಿಂದ ಯಾರು ನೋಡ್ಲಿಕ್ಕೆ ಬಂದಿದ್ರು? ಹ್ಯಾಂಗ್ ಆನ್ ಗೈಸ್, ಎಲ್ಲ ಹೇಳ್ತಿರಲ್ಲ ಈಗ. ಯಾರು ನೋಡಿ ಬಂದಿದ್ರು? ಅಯ್ಯೋ ಏಸಯ್ಯ ಯಾಜಕರು ಪ್ರೆಸಿಡೆಂಟ್ ಹುಟ್ಟಿದ್ದಾರೆ ನಮ್ಗಂತ ಹೇಳಿ ಬಂತೀರಾ? ಯಾರು ನೋಡ್ತಾ ಇದ್ರು ಅವರು? ಯಹೂದ್ಯರ ಅರಸನು ಎಲ್ಲಿದ್ದಾನೆ ಅಂತ ಕೇಳಿದ್ರು. ಅಂದ್ರೆ ನಮ್ಮ ಯೇಸು ರಾಜನಾಗಿದ್ದಾನೆ. ಆ ರಾಜ್ಯದ ಸಂದೇಶವನ್ನು ತಂದು ಹೇಳ್ತಾನೆ. ರಾಜರ ಪ್ರಭುತ್ವ ಹೇಗಿರುತ್ತೆ ಅನ್ನೋದಕ್ಕೆ ಕಲಿಸ್ಕೊಟ್ಟಿದ್ದಾನೆ ನಮಗೆ. ಅದಕ್ಕಾಗಿ ಅನೇಕ ಈ ಸತ್ಯವನ್ನು ಗೊತ್ತಿಲ್ಲದೆ ಖಾಲಿ ಮತವನ್ನಷ್ಟೇ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಈ ತೆಲ್ಲ ಲುಂಗಿ ಚರ್ಚಲ್ಲಿ ಇದ್ರೆ ಹಲ್ಲೆಲೂಯಾ, ಈ ಏನು ಈ ಬಿಳಿ ಲುಂಗಿ ಚರ್ಚಿನಲ್ಲಿದ್ರೆ ಹಲ್ಲೆಲೂಯಾ, ಸಭೆಯಲ್ಲಿದ್ರೆ ನೀವು ಪರಲೋಕಕ್ಕೆ ಹೋಗುತ್ತೀರಿ. ಯಾಕಂದ್ರೆ ನಾವೇ ಪರಲೋಕಕ್ಕೆ ಹೋಗೋದು. ಏನೈತಿದು? ಇದನ್ನೇನಂತಾರೆ? ಮತ ಮಠದಲ್ಲಿ. ಗಂಭೀರವಾಗಿ ಹೇಳ್ತಿರಲ್ವ? ಇದನ್ನು ಮತ ಅಂತ ಹೇಳ್ತಾರೆ. ಈಗ ನೀವು ನಮ್ಮ ಚರ್ಚಿಗೆ ಬಂದ್ರೆ ಮಾತ್ರ ನೀವು ಪರದೇಶಿಗೆ ಹೋಗ್ತೀರಿ ಅಂತ ಹೇಳ್ತೀರಿ. ಆದ್ರೆ ಯೇಸು ಅದನ್ನು ಬೋಧಿಸಲಿಲ್ಲ. ನೀವು ಪೆಂಟಿಕೋಸ್ ಚರ್ಚಿಗೆ ಹೋದ್ರೆ ಪರಲೋಕಕ್ಕೆ ಹೋಗ್ತೀರಿ ಅಂತ ಹೇಳಿದ ಯೇಸು. ನೀವು ಈ ಬಿಳಿ ಲುಂಗಿ ಹಾಕೊಂಡಿದ್ದವ್ರ ಮನೆಗೆ ಹೋಗಿದ್ರೆ, ಸಭೆಗೆ ಹೋದ್ರೆ ನೀವು ಪರದೇಶಕ್ಕೆ ಹೋಗ್ತೀನಿ ಅಂತ ಹೇಳಿದ್ರ? ಯಾವಾಗ ನೀವು ಪರಲೋಕಕ್ಕೆ ಹೋಗ್ತೀರ, ಪರದೇಶಿಯಲ್ಲಿ ಭಾಗ್ಯವನ್ನು ಪಡ್ಕೊಳ್ತೀರಿ ಅಂತ ಹೇಳಿದ್ರ? ದೇವರಾಜ್ಯದಲ್ಲಿ ಯಾವಾಗ ಭಾಗ ಪಡ್ಕೊಂಡಿರಿ ಅಂತ ಹೇಳಿದ್ರ? ಎಲ್ಲಿ? ನೀವು ಚರ್ಚ್ ಮೆಂಬರ್ ಆಗಿದ್ರಲ್ಲ, ರಾಜ್ಯದ ಪೌರರಾಗಿದ್ರೆ ನೀವು ಪರಲೋಕ ರಾಜ್ಯಕ್ಕೆ ನೀವು ವಾರಸಾಗ್ತೀರಿ. ಅದಕ್ಕೆ ಬೈಬಲ್ ಹೇಳಿದೆ, ವಿ ಆರ್ ನಾಟ್ ಈ ಲೋಕದಲ್ಲಿರ್ತಕ್ಕಂಥ ಲೋಕದ ಇದಕ್ಕೆ ನಾವು ಪ್ರವಾಸಿಗಳಾಗಿದ್ದೇವೆ. ವಿ ಆರ್ ದ ಸಿಟಿಸನ್ ಆಫ್ ಹೆವನ್, ಕಿಂಗ್ಡಮ್ ಆಫ್ ಹೆವನ್. ಅಂದ್ರೆ ಪರಲೋಕ ರಾಜ್ಯದ ಸಿಟಿಸನ್ಸ್ ಏನಂತಾರೆ ಕನ್ನಡದಲ್ಲಿ? ಹ್ಯಾಂಗ್ ಆನ್ ಬಾ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆ ಗೊತ್ತಿದೆ ನಿಮ್ಗೆಲ್ಲ? ಸ್ವಲ್ಪ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ತಲೆಯನ್ನು ಇದಾಗಲಿ ಎಲ್ಲ ಹೇಳ್ತೇವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನಾವು ನಾಗರಿಕರು ಅಂತ ಹೇಳ್ತಾರೆ ಸಿಟಿಸನ್ಸ್ಗೆ. ಮತ್ತೇನಂತ ಹೇಳ್ತಾರೆ? ಪೌರರು. ತೆಲುಗುನಲ್ಲಿ ಪರಲೋಕ ಪೌರಲ ಮೇಮ್. ಚರ್ಚ್ ಮೆಂಬರ್ಗೆ ಅದು ಪರಲೋಕ ಬೈದಿ. ದೇವನ ರಾಜ್ಯ ಪೌರಲು ಪರಲೋಕ ರಾಜ್ಯ ಅಂತ ಪರದೇಶ ಅರ್ಥ ಆಯ್ತು. ಈ ಸತ್ಯ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬೇಕು ಬ್ರದರ್. ಅದಕ್ಕೆ ನಾವು ಲೈವ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಪ್ರಿಯ ಸಹೋದರೇ, ಇವತ್ತು ಎಲ್ಲರ ದಿನದ ದೇವ್ರ ಮಕ್ಕಳೇ ಎಷ್ಟೋ ಆಸಕ್ತಿಯಿಂದ ಬಂದಿದ್ರಿ, ಹೊಸ ಕುಟುಂಬದವ್ರು ಬಂದಿರಿ, ಎಲ್ಲ ನಿಲ್ತೀರಿ, ದೇವರಿಗೆ ಸಮರ್ಪಿಸ ಇಂತಲೇ ಕೆನ್ನ ನೋ ಪ್ರಾಬ್ಲಮ್. ನಾನು ಹೇಳಿದ್ದೇನೆ ಹಲ್ಲೆಲೂಯಾ. ಎಷ್ಟರಿಗೆ ಅರ್ಥ ಆಯ್ತು? ಪ್ರಾರ್ಥನೆಯನ್ನು ಮಾಡಿದ್ರೂ ನನಗೆ ಸಿಗಲಿಲ್ಲ, ಅದು ನನ್ನ ಒಳ್ಳೆಯದಿಗೆ ಅಂತೇಳಿ ಯಾವಾಗ ಗೊತ್ತಾಯ್ತು ಅವನಿಗೆ? ಕೊನೆಗೆ ಗೊತ್ತಾಯ್ತು. ದೇವ್ರ ಮಕ್ಕಳೇ, ರಾಜನು, ಭೂಮಿ ಆಕಾಶಗಳು, ಸರ್ವಚಂದ್ರ ಸೂರ್ಯಚಂದ್ರ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವ ರಾಜನು ನಿನ್ನ ದೇವರು. ಹಲ್ಲೆಲೂಯಾ. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾನೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಎಲ್ಲ ಒಳ್ಳೇದು ನೋಡಿಕೊಡುವುದಾದ್ರೆ ಪರಲೋಕದಲ್ಲಿ ಒಂದು ದೇವರು ನಿಮ್ಗೆ ಒಳ್ಳೇದು ನೋಡಿಕೊಡುದಿಲ್ಲವಾ? ನೋಡಿ, ಡ್ಯಾಡಿ ಡ್ಯಾಡಿ ನನಗೆ ಗೊಂಬಿ ಕೊಡ್ಸು. ಡ್ಯಾಡಿಗೆ ಆ ಗೊಂಬಿ ಸ್ವಲ್ಪ ಜಾಸ್ತಿ ದಿವಸ ಇರೋದಿಲ್ಲ, ಕೊಟ್ಕೊಳ್ಳಿ, ಅದೇ ದಿವಸ ಬಿಡ್ತೀರಪ್ಪ, ಒಳ್ಳೇದು ತೆಗೆದುಕೊಡು. ನಮ್ಗೆ ಅದೇ ಬೇಕು, ಆಯ್ತು ಕೊಡಿಸ್ತಾನೆ. ಅದು ತಂದ ದಿವಸದಲ್ಲಿ ರಿಪೇರಿ ಮಾಡ್ತಾನೆ ಹುಡುಗರು. ತೆಗೆದು ಕಾಲು ತೆಗೆದು ಅದನ್ನೆಲ್ಲ ಬಟ್ಟೆ ತೆಗೆದು ಎಲ್ಲ ನೋಡಿದ್ರೆ ಆಮೇಲೆ ಎಲ್ಲ ಹೇಳ್ತಾರೆ. ಇವ್ರ ಮಕ್ಕಳೇ, ನಿಮ್ಗೆ ಯಾವ ಗೊಂಬಿ ಕೊಡಿಸ್ಬೇಕು ಅನ್ನೋದು ಕೂಡ ಯಾರು ಗೊತ್ತಿದೆ? ತಂದೆಗೆ ಗೊತ್ತಿರುತ್ತೆ, ನಿಮ್ಮ ತಂದೆಗೆ. ಅವಾಗ ನಾವು ತಂದೆಯನ್ನು ಮಿಸ್ಅಂಡರ್ಸ್ಟ್ಯಾಂಡ್, ಏನಪ್ಪ ನಮ್ಮ ಡ್ಯಾಡಿ ಕೇಳಿದಿಲ್ಲ, ಕೊಡಿಸೋದೇ ಇಲ್ಲ ಅಂತ ಹೇಳ್ರಿ. ದೇವ್ರು ಒಳ್ಳೆಯವರ? ಯಾವಾಗಲೂ ಒಳ್ಳೇದೇ ಮಾಡ್ತಾನ? ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಎಲ್ಲಾ ಸಮಯದಲ್ಲಿ ದೇವರು ಒಳ್ಳೆಯವರೇ. ಎಲ್ಲ ನಮ್ಮ ಹೃದಯಗಳನ್ನು ದೇವ್ರಿಗೆ ಸಮರ್ಪಿಸೋ ನನ್ನ ಪ್ರಿಯ ಸಹೋದರೇ, ಇವತ್ತಿನ ಸಬ್ಜೆಕ್ಟ್ ಏನಂದ್ರೆ, ಬೇಡಿದ್ರು ನನಗೆ ಸಿಗಲಿಲ್ಲ, ಆದ್ರೆ ಕೊನೆಗೆ ಗೊತ್ತಾಯ್ತು ಅದು ನನ್ನ ಒಳ್ಳೆದಿಗೆ ಅಂತೇಳಿ. ನನ್ನ ಪ್ರಿಯ ಸಹೋದರೇ, ಕೆಲವೊಂದು ಸಾರಿ ನಮ್ಮ ಭೋಗಾಶೆಗಳಿಗೆ ಕೇಳಿರ್ತೀವಿ, ಆದ್ರೆ ಅದು ನಮ್ಗೆ ಗೊತ್ತಾಗಲ್ಲ. ಸಿಗದೆ ಇದ್ರೆ ನಾವು ದೇವರ ಮೇಲೆ ಬೇಸತ್ತು ಕೊಡ್ತೇವೆ. ಆದ್ರೆ ಇವತ್ತು ಅಲ್ಲ, ಒಂದ್ ದಿವ್ಸ ಗೊತ್ತಾಗ್ತದೆ, ದೇವರು ನನಗೆ ಕೊಡದೇ ಇದ್ದಿದ್ದೇ ಬಹಳ ಒಳ್ಳೇದಾಯ್ತು. ಕರುಣಾಮಯನಾದ ಎಲ್ಲ ದೇವರಿಗೆ ಸ್ತೋತ್ರ ಮಾಡ್ತಾ ದೇವರಿಗೆ ಎಲ್ಲ ದೇವರಿಗೆ ಸಮರ್ಪಿಸಿದ ಕರ್ತನೆ ಇಂದಿನಿಂದ, ಕರ್ತನೆ ಬೈಬಲ್ ಇಂದ ನಿನ್ನ ಚಿತ್ತವನ್ನು ತಿಳ್ಕೊಳ್ತೇನೆ. ಆರೋಗ್ಯ ಅನ್ನೋದು
ಅದು ಪ್ರತಿಯೊಂದು ಪೌರನ ಹಕ್ಕಿದೆ ಕರ್ತನೆ. ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ಕೊಡೋದಕ್ಕಾಗಿ, ನಮಗೆ ನಿರಂತರವಾಗಿ ಆರೋಗ್ಯವನ್ನು ಕೊಡೋದಕ್ಕಾಗಿ ಈ ನಾಗರಿಕರ, ನಿನ್ನ ರಾಜ್ಯದ ಪೌರರಿಗೆ ಹಕ್ಕಿರುವುದರಿಂದ ಆ ಹಕ್ಕನ್ನು ಪೂರೈಸುವುದಕ್ಕಾಗಿ ರಾಜ ಶಿಲುವೆ ಮೇಲೆ ನಮಗಾಗಿ ಗಾಯಗೊಂಡು ಮರಣಿಸಿದ ರಾಜ, ನಮಗೆ ಆ ಹಕ್ಕನ್ನು ಪೂರೈಸುವುದಕ್ಕಾಗಿ. ಹೌದು ಕರ್ತನೆ, ನೀನು ಒಳ್ಳೆ ದೇವರು ಕರ್ತನೆ. ನಾವು ಬಡವರಾಗಿರುವುದು ನೀನು ಇಷ್ಟ ಇಲ್ಲ ಕರ್ತನೆ. ಅದು ದೇವರ ರಾಜ್ಯದ ಪೌರರ ಹಕ್ಕು ಆಗಿದೆ. ಆ ಹಕ್ಕನ್ನು ಪೂರೈಸುವುದಕ್ಕಾಗಿ ನೀನು ಶಿಲುವೆ ಮೇಲೆ ಏನೂ ಬಟ್ಟೆ ಇಲ್ಲದನಾಗಿ ಬಡವನಾಗಿದ್ದ ಕರ್ತನೆ. ಕ್ರಿಸ್ತನು ಶಿಲುವೆ ಮೇಲೆ ನಮಗಾಗಿ, ಆತನು ಧನವಂತನಾಗಿದ್ರು ತಾನು ಬಡತಲ್ಲಿ ಸೇರಿ ನಮ್ಮನ್ನು ಸಿರಿವಂತರಾಗಿ ಮಾಡಿದೆ ಎಂಬುದಾಗಿ ಕೊರಿಂಥಿಯರಲ್ಲಿ ಹೇಳಿದಂತೆ ಇದು ನಿನ್ನ ಚಿತ್ತವೇ ಕರ್ತನೆ. ನನ್ನ ಜನರು ಸುಖವಾಗಿ, ಕ್ಷೇಮವಾಗಿ, ಮನಃಶಾಂತಿಯಿಂದಿರಬೇಕು. ಇದು ಕೂಡ ನಮ್ಮ ದೇವರ ರಾಜ್ಯದಲ್ಲಿರುವ ಎಲ್ಲರ ನಾಗರಿಕರ ಹಕ್ಕು ಆಗಿದೆ. ಈ ಹಕ್ಕನ್ನು ಪೂರೈಸೋದಕ್ಕಾಗಿ ನಮ್ಮ ಸಮಾಧಾನದ ನಿಮಿತ್ತ ನೀನು ನಮ್ಮ ಶಿಕ್ಷೆಯನ್ನು, ನಮ್ಮ ಟೆನ್ಷನ್ ಅನ್ನು, ನಮ್ಮ ಮಾನಸಿಕ ಒತ್ತಡವನ್ನು ಮುಳ್ಳಿನ ಕಿರೀಟವಾಗಿ ಧರಿಸಿಕೊಂಡು ಮಳೆಗಳಿಂದ ಹೊಡಿಸಿಕೊಂಡು, ಬೆತ್ತಗಳಿಂದ ಶರೀರವನ್ನು ಭೇದಿಸಿಕೊಂಡು, ನಮ್ಮ ನಿಮಿತ್ತ, ನಮ್ಮ ಮನಃಶಾಂತಿ ನಿಮಿತ್ತ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ನಮ್ಮ ಶಾಪ ನೀನು ಹೊಂದಿ ನಮ್ಮನ್ನು ನೀತಿವಂತರಾಗಿ ಸಮಾಧಾನದಲ್ಲಿರುವಂತೆ ಮಾಡಿದ ಮಹೋನ್ನತನಾದ ದೇವರೇ, ನಿನಗೆ ವಂದನೆಗಳು ರಾಜ. ಹೌದು, ದೇವರ ರಾಜ್ಯ ಅಂದ್ರೆ ಏನು? ತಿನ್ನೋದು, ಕುಡಿಯೋದಲ್ಲ. ದೇವರ ರಾಜ್ಯ ಅಂದ್ರೆ ಸಮಾಧಾನ, ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ಆನಂದವೇ. ಇದು ದೇವರ ರಾಜ್ಯದ ಅತ್ಯಂತ ಅಮೂಲ್ಯವಾದಂಥ ಅನುಗ್ರಹವಾಗಿದೆ. ಯಾರಿಗೆ? ಆ ರಾಜ್ಯದಲ್ಲಿರುವ ಎಲ್ಲ ಪೌರರಿಗೆ, ನಾಗರಿಕರಿಗೆ. ಯೇಸು ನಾಮದಲ್ಲಿ ಇವತ್ತು ಯಾರ್ಯಾರು ಈ ಸತ್ಯ ಸಂದೇಶವನ್ನು ಕೇಳ್ತಾ ಇದ್ದಾರೆ ರಾಜ, ದೇವರು ನಮ್ಮ ಕರ್ತನಾದ ಯೇಸು, ಒಡೆಯನು, ರಾಜನು, ರಾಜಾದಿರಾಜನಾಗಿರುವ ಯೇಸಯ್ಯ, ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ನಮ್ಮ ದೇಶದ ಜನರಿಗೆ ಶಾಂತಿ, ಸಮಾಧಾನ ದೊರಕಲಿ. ನಮ್ಮನ್ನು ನಾವು ತಗ್ಗಿಸ್ಕೊಳ್ತಾ ಇದ್ದ ರಾಜ, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನಿನ್ನ ಮುಖದರ್ಶನವನ್ನು, ನಿನ್ನ ನೀತಿಯನ್ನು, ನಿನ್ನ ರಾಜ್ಯವನ್ನು ಹುಡುಕುತ್ತಾ ಬರ್ತಾ ಇದ್ದಾರೆ ರಾಜ. ನಿನ್ನನ್ನು ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ತನೆ. ಹೌದು ರಾಜ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬುದಾಗಿ ನೀನು ಹೇಳಿದಂತೆ ರಾಜ, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ಕೊಡ್ತಾ ಇದ್ದಕ್ಕಾಗ್ಸೋದು ಕರ್ತನೆ. ಎಲ್ಲ ಕಳಪೆಯನ್ನು ಹೋಗಲಾಡಿಸಿದ್ದಕ್ಕಾಗ್ಸೋದು ಕರ್ತನೆ. ಎಲ್ಲ ಭ್ರಷ್ಟತೆಯನ್ನು ಶುದ್ಧ ಮಾಡ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ರಾಜ, ನಮ್ಮ ದೇಶದಲ್ಲಿ ನಿನ್ನ ರಾಜ್ಯ ಉಳಿದು ಬರಲಿ ರಾಜ. ನಮ್ಮ ದೇಶದಲ್ಲಿ ನಿನ್ನ ಪ್ರಭುತ್ವ, ಕರ್ತನ ದೇಶದ ಮೇಲಿರುವ ದುಷ್ಟಶಕ್ತಿಗಳ ಪ್ರಭುತ್ವ ನಿರ್ಮೂಲವಾಗಿ ಪರಲೋಕದ ಪ್ರಭುತ್ವ, ಪರಲೋಕ ರಾಜ್ಯದ ಪ್ರಭುತ್ವ ಇಳಿದು ಬರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ. ನಮ್ಮ ದೇಶದಲ್ಲಿ ನಿನ್ನ ಶಾಂತಿ ರಾಜ್ಯ, ನಿನ್ನ ನೀತಿಯ ರಾಜ್ಯ, ನಿನ್ನ ಆನಂದದ ತುಂಬಿರುವ ಪ್ರಭುತ್ವ ನಮ್ಮ ಮೇಲೆ ಇಳಿದು ಬರಲಿ ಎಂಬುದಾಗಿ ಹಾರೈಸುತ್ತಾ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಸರು, ಗುಣವಾಗಲಾರದಂತ ರೋಗದಿಂದ ಪೀಡಿಸಲ್ಪಡ್ತಿರುವವರೇ, ಯೇಸು ಕ್ರಿಸ್ತು ನಾಮದಲ್ಲಿ ನಿಮಗೆ ಸ್ವಸ್ಥತೆ ಉಂಟಾಗಲಿ. ಯಾವ ಯಾವ ಬೇಡಿಕೆಗಳನ್ನು ಇಟ್ಟುಕೊಂಡು ಏಸಯ್ಯ ನನ್ನ ಬೇಡಿಕೆಗಳನ್ನು ಈಡೇರಿಸಿ ಎಂಬುದಾಗಿ ಕೇಳುತ್ತಿರ್ತಕ್ಕಂಥ ಅವರ ಈಡೇರಿಕೆ, ಅವರ ಬೇಡಿಕೆಗಳನ್ನು ನಾವೆಲ್ಲರೂ ಸಭೆಯವರೆಲ್ಲರೂ ಒಮ್ಮನಸ್ಸಿಂದ ಅವರ ಬೇಡಿಕೆಗಳನ್ನು, ಚಿತ್ತಾನುಸಾರವಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದ ರಾಜ. ಅವರ ಚಿತ್ತಾನುಸಾರವಾದ, ದೇವರ ಚಿತ್ತಾನುಸಾರವಾದ ಬೇಡಿಕೆಗಳು ಅವರ ಜೀವನದಲ್ಲಿ ಈಡೇರಿಸಲ್ಪಡಲಿ ಎಂಬುದಾಗಿ ಹಾರೈಸಿದ ಕರ್ತನೆ. ಯಾರ್ಯಾರು ಮನಃಶಾಂತಿ ಇಲ್ಲದೆ ಮೂರ್ಖರ ಸಂಗತಿಯನ್ನು ಇಟ್ಟುಕೊಂಡು ಮನಃಶಾಂತಿಯೆಲ್ಲ ಕೆಡಿಸ್ಕೊಂಡು ಕರ್ತನೆ ಕುಟುಂಬಗಳಲ್ಲಿ ಹಾಳಾಗಿರ್ತಕ್ಕಂಥ ಆ ಕುಟುಂಬದಲ್ಲಿ ಯೇಸು ನಾಮದಲ್ಲಿ ಮೂರ್ಖತನದ ದುಷ್ಟಾತ್ಮ ಬಿಟ್ಟೋಗುವಂತೆ ಅಪ್ಪಣೆ ಕೊಡ್ತಾ ಇದ್ದೇವೆ. ಆ ಕುಟುಂಬದಲ್ಲಿ ಜ್ಞಾನೋದಯವಾಗಿ ರಾಜ, ಎಲ್ಲಾ ಕುಟುಂಬಗಳಲ್ಲಿ ನನ್ನನ್ನು ಕೇಳ್ತಿರ್ತಂದ ಎಲ್ಲಾ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪವಿತ್ರಾತ್ಮದ ಪ್ರಭಾವ ಅವರ ಕುಟುಂಬದ ಮೇಲೆ ಇಳಿದು ಬಂದು ಅವರಿಗೆ ಸುಖ ಶಾಂತಿ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಅಷ್ಟೇ ಅಲ್ಲದೆ ಕೇಳುತ್ತಿರ್ತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ನಿತ್ಯ ಜೀವ, ರಕ್ಷಣೆಯಲ್ಲಿ ಸದಾಕಾಲ ಭದ್ರತೆ ಇದ್ದು ಕೊನೆಗೆ ನಿತ್ಯ ಜೀವದಲ್ಲಿ ಸೇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೀನಿ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ದೇವರು ನಿಮ್ಮ ಸಂಕಲ್ಪಗಳನ್ನು, ದೇವರ ಚಿತ್ತಾನುಸಾರವಾದ ಆಸೆಯನ್ನು ನೆರವೇರಿಸ್ತಾನೆ. ಗಾಡ್ ಬ್ಲೆಸ್ ಯು. ಎಲ್ಲರಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ? ಖಂಡಿತವಾಗಿ ನನಗೆ ಗೊತ್ತಿದೆ ನೀವು ಶೇರ್ ಮಾಡ್ತೀರಿ.